भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैः स्तुष्टवागुंसस्तनूभिः व्यशेमदेवैतैर्यदायुः। ॐ शान्तिः शान्तिः शान्तिः। ॐ नमो ब्रह्मादिभ्यो ब्रह्मविद्या सम्प्रदायकर्तृभ्यो वंशऋषिभ्यो नमो महभ्यो नमो गुरुभ्यः। सर्वोपप्लवरहितः प्रज्ञानघनप्रत्यगर्थो ब्रह्मैवाहमस्मि ब्रह्मैवाहमस्मि। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरों सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्मा। ಅತ್ರೈತೆ ಶ್ಲೋಕ ಭವಂತಿ ಆಗಿತ್ತು ಅಂದರೆ ಶ್ಲೋಕವನ್ನೇ ನಿಲ್ಲಿಸಿದ್ವಿ. ಈ ವಿಷಯದಲ್ಲಿ ಈ ಶ್ಲೋಕಗಳು ಇರುತ್ತವೆ ಅಂತ. ಬಹಿಷ್ಪ್ರಜ್ಞೋ ವಿಭುರೋ ವಿಶ್ವೋ ಹ್ಯಂತಃ ಪ್ರಜ್ಞಸ್ತು ತೈಜಸಃ ಘನಪ್ರಜ್ಞಸ್ತಥಾ ಪ್ರಾಜ್ಞಃ ಏಕ ಏವ ತ್ರಿಧಾ ಸ್ಮೃತಃ ಅಂತ. ಮೊದಲನೆಯ ಜಾಗರಿತ ಸ್ಥಾನೋ ಬಹಿಷ್ಪ್ರಜ್ಞಃ ಸಪ್ತಾಂಗ ಏಕವಿಂಶತಿಮುಖಃ ಸ್ಥೂಲಭುಗ್ವೈಶ್ವಾನರಃ ಪ್ರಥಮಃ ಪಾದಃ. ಸ್ವಪ್ನಸ್ಥಾನೋ ಅಂತಃ ಪ್ರಜ್ಞಃ ಸಪ್ತಾಂಗ ಏಕೋನವಿಂಶತಿಮುಖಃ ಪ್ರವಿವಿಕ್ತಭುಕ್ತೈಜಸೋ ದ್ವಿತೀಯಃ ಪಾದಃ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಸುಷುಪ್ತಸ್ಥಾನ ಏಕೀಭೂತಃ ಪ್ರಜ್ಞಾನಘನ ಏವ ಆನಂದಮಯೋ ಹ್ಯಾನಂದಭುಕ್ ಚೇತೋಮುಖಃ ಪ್ರಾಜ್ಞಸ್ತೃತೀಯಃ ಪಾದಃ ಅಂತ. ಆ ಮೂರು ಮಂತ್ರದ್ದು ಒಂದು ಶ್ಲೋಕದಲ್ಲಿ ಹೇಳಿದರು. ಅವರು ಮೂರು ಮಂತ್ರದ ವಿವರಣೆ ಒಂದು ಶ್ಲೋಕದಲ್ಲಿ ಇಷ್ಟರಲ್ಲಿ ಬಂದು ಸೇರುತ್ತೆ ಅಂತ. ಮಂತ್ರ ಹೇಳ್ಕೊಟ್ಟಿದ್ದ ನನಗೆ ಮಂತ್ರ ಹೇಳ್ಕೊಡ್ಬೇಕು. ಅದು ಯಾವುದು? ನಾಂತಃ ಪ್ರಜ್ಞನ್ನ ಬಹಿಷ್ಪ್ರಜ್ಞಂ ನೋಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನ ಪ್ರಜ್ಞಂ ಅದೃಷ್ಟಮವ್ಯವಹಾರ್ಯಂ ಅಗ್ರಾಹ್ಯಮಲಕ್ಷಣಂ ಅಚಿಂತ್ಯಮವ್ಯಪದೇಶ್ಯಂ ಏಕಾತ್ಮಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಆತ್ಮಾ ಸ ವಿಜ್ಞೇಯಃ ಸೋಯಮಾತ್ಮಾಧ್ಯಕ್ಷರಂ ಓಂಕಾರೋಧಿಮಾತ್ರಂ ಪಾದಮಾತ್ರಾ ಮಾತ್ರಾಶ್ಚ ಪಾದಾಃ ಅಕಾರ ಉಕಾರೋ ಮಕಾರ ಇತಿ ಜಾಗರಿತಸ್ಥಾನೋ ವೈಶ್ವಾನರೋ ಅಕಾರಃ ಪ್ರಥಮಾ ಮಾತ್ರಾ ಆಪ್ತೇರಾದಿಮತ್ವಾದ್ವಾ आप्नोति ह वै सर्वान् कामान्
आदिश्च भवति य एवं वेद आदिश्च भवति य एवं वेद आदिश्च भवति य एवं वेद स्वप्नस्थानस्तैजस उकारो द्वितीया मात्रा स्वप्नस्थानस्तैजस उकारो द्वितीया मात्रा स्वप्नस्थानस्तैजस उकारो द्वितीया मात्रा उत्कर्षादुभयत्वाद्वा 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 उत्कर्षति ह वै ज्ञानसन्ततिम् उत्कर्षति ह वै ज्ञानसन्ततिम् उत्कर्षति ह वै ज्ञानसन्ततिम् समानश्च भवति समानश्च भवति समानश्च भवति नास्या ब्रह्मवित् कुले भवति नास्या ब्रह्मवित् कुले भवति नास्या ब्रह्मवित् कुले भवति य एवं वेद य एवं वेद य एवं वेद सुषुप्तस्थानः प्राज्ञः सुषुप्तस्थानः प्राज्ञः सुषुप्तस्थानः प्राज्ञः मकारस्तृतीया मात्रा मकारस्तृतीया मात्रा मकारस्तृतीया मात्रा मितेरपीतेर्वा मितेरपीतेर्वा विनोति ह वा इदगुं सर्वम् विनोति ह वा इदगं सर्वम् विनोति ह वा इदगं सर्वम् अपीतिश्च भवति य एवं वेद अपीतिश्च भवति य एवं वेद अपीतिश्च भवति य एवं वेद अमात्रश्चतुर्थो व्यवहार्यः अमात्रश्चतुर्थो व्यवहार्यः अमात्रश्चतुर्थो व्यवहार्यः प्रपञ्चोपशमः 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 शिवोद्वैतः 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 एवमोङ्कारः आत्मैव एवमोङ्कारः आत्मैव एवमोङ्कारः आत्मैव संविशत्यात्मनात्मानं संविशत्यात्मनात्मानं संविशत्यात्मात्मानं य एवं वेद 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 ಇಂಟರ್ನೆಟ್ ಟ್ರಬಲ್ ಹೌದಾ ಕನೆಕ್ಟ್ ಆಗ್ತಾ ಇಲ್ಲ. ಓ ಇದಾಗ್ತಾ ಇದೆಯಾ? ಸರಿ ನೋಡೋಣ. ಅದೇ ಶ್ಲೋಕ ಆಯಿತು. ಬಹಿಷ್ಪ್ರಜ್ಞಃ ವಿಭುರು ವಿಶ್ವಃ ಹಿ ಅಂತಃಪ್ರಜ್ಞಸ್ತು ತೈಜಸಃ ಘನಪ್ರಜ್ಞಃ ತಥಾ ಪ್ರಾಜ್ಞಃ ಏಕ ಏವ ತ್ರಿಧಾ ಸ್ಮೃತಃ ಅಂತ. ಒಬ್ಬನೇ ಮೂರು ಬಗೆಯಾಗಿ ತೋರ್ತಾ ಇದ್ದಾನೆ, ಮೂರು ಅಂತ ಅನ್ನಿಸ್ಕೊಂಡಿದ್ದಾನೆ ಅಂತ. ನೋಡಿ, ಮೂರು ಮಂತ್ರಗಳನ್ನು ಒಂದು ಶ್ಲೋಕದಲ್ಲಿ ಸೇರಿಸಿದ್ರು. ಆಚಾರ್ಯರ ಭಾಷೆ ಅದಕ್ಕಿಂತಲೂ ಕಡಿಮೆ ಇದಕ್ಕೆ. ಆಚಾರ್ಯರು ಎಲ್ಲ ಸ್ಪಷ್ಟ ವಿಚಾರ ಅನ್ನೋ ಥರ ತಗೊಂಡ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಕಡಿಮೆ ವಾಕ್ಯಗಳು ಬರೆದಿದ್ದಾರೆ ಆಚಾರ್ಯರು ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು. ಆದರೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಒಂದೊಂದು ಕೂಡ ತುಂಬ ಚಿಂತನೆ ಮಾಡಬೇಕಾದ ಶಬ್ದಗಳು. ಪರ್ಯಾಯೇಣ ತ್ರಿಸ್ಥಾನತ್ವಾತ್, ಪರ್ಯಾಯೇಣ ತ್ರಿಸ್ಥಾನತ್ವಾತ್, ನಿನ್ನೆ ಶ್ಲೋಕದ ಅರ್ಥ ಹೇಳಿದ್ದೆ ಅಲ್ವಾ? ಸೋಹಂ ಇತಿ ಸ್ಮೃತ್ಯ ಸೋಹಂ ಇತಿ ಸ್ಮೃತ್ಯ ಪ್ರತಿಸಂಧಾನಾಚ್ಚ ಪ್ರತಿಸಂಧಾನಾಚ್ಚ ಸ್ಥಾನತ್ರಯ ವ್ಯತಿರಿಕ್ತತ್ವಂ ಸ್ಥಾನತ್ರಯ ವ್ಯತಿರಿಕ್ತತ್ವಂ ಏಕತ್ವಂ ಏಕತ್ವಂ ಶುದ್ಧತ್ವಂ ಶುದ್ಧತ್ವಂ ಅಸಂಗತ್ವಂ ಚ ಅಸಂಗತ್ವಂ ಚ ಸಿದ್ಧಂ ಇತ್ಯಭಿಪ್ರಾಯಃ ಸಿದ್ಧಂ ಇತ್ಯಭಿಪ್ರಾಯಃ ಮಹಾಮತ್ಸ್ಯಾದಿ ದೃಷ್ಟಾಂತ ಶ್ರುತೇಃ ಮಹಾಮತ್ಸ್ಯಾದಿ ದೃಷ್ಟಾಂತ ಶ್ರುತೇಃ. ಪರ್ಯಾಯದಿಂದ ಮೂರು ಸ್ಥಾನವುಳ್ಳವನಾದ್ದರಿಂದ, ಪರ್ಯಾಯದಿಂದ ಅಂದರೆ ಒಟ್ಟಿಗೆ ಅಲ್ಲ, ಸೈಮಲ್ಟೇನಿಯಸ್ಲಿ ಅಲ್ಲ, ಆಲ್ಟರ್ನೇಟಿವ್. ಒಂದಿದ್ದಾಗ ಇನ್ನೊಂದಿಲ್ಲ. ಇವನಿಗೆ ಮೂರು ಸ್ಥಾನವೂ ಇದೆ. ಎಚ್ಚರ ಅನ್ನೋ ಸ್ಥಾನವೂ ಇವನಿಗೆ ಇದೆ, ಕನಸು ಅನ್ನೋ ಸ್ಥಾನವೂ ಇವನಿಗೆ ಇದೆ, ನಿದ್ರಾ ಅನ್ನೋ ಸ್ಥಾನವೂ ಇವನಿಗೆ ಇದೆ. ಆದರೆ ಪರ್ಯಾಯದಿಂದ ಮೂರು ಸ್ಥಾನಗಳು ಈತನಿಗೆ ಇದೆಯಾದ್ದರಿಂದ ಅಂದರೆ, ಇನ್ನೊಂದು ಅರ್ಥದಲ್ಲಿ ಒಂದಿದ್ದಾಗ ಅವೆರಡು ಇರಲ್ಲ ಅಂತಲೂ ಹೇಳಿದಾಗಾಯಿತು. ಇವನು ಪರ್ಯಾಯವಾಗಿ ಏನು ಅನುಭವಿಸ್ತಾನೋ ಇವನು ಒಂದರಲ್ಲಿದ್ದಾಗ ಇನ್ನೆರಡು ಇಲ್ವಲ್ಲ. ಅದರಿಂದ ಅರ್ಥ ಮಾಡ್ಕೋಬೇಕು, ಇವನೇ ಆ ಅವಸ್ಥೆಯಾಗಿ ತೋರ್ಕೋತಾ ಇದ್ದಾನೆ. ಇವನಿದ್ದಾಗ ಅದು ಇರಲಿಲ್ಲ ಅನ್ನೋದಾದರೆ, ಇವನು ನೋಡೋವಾಗ ಮಾತ್ರ ಇರುತ್ತೆ ಅನ್ನೋದಾದರೆ ಅದಕ್ಕೆ ಸ್ವತಂತ್ರವಾದ ಇರುವಿಕೆ ಇಲ್ಲ ಅಂತಾಯಿತು. ಅದಕ್ಕೆ ಸ್ವತಂತ್ರವಾದ ಇರುವಿಕೆ ಇಲ್ಲ ಅಂದ್ರೆ ಅರ್ಥ ಏನು? ಇವನೇ ಆ ರೂಪದಲ್ಲಿ ತೋರ್ಕೋಬೇಕು. ಅಲ್ಲಿ ಎಷ್ಟು ಪ್ರಕಾರವಾಗಿ ತೋರ್ಕೊಳ್ತೋ ಪ್ರಪಂಚ ಅದೆಲ್ಲವೂ ಇವನೇ ಆಗಿರಬೇಕು. ಇದು ಮೂರಕ್ಕೂ ಸಮಾನ. ಈಗ ಕನಸಿನಲ್ಲಿ ಸ್ಪಷ್ಟ ಅನುಭವ ಅಂತೂ ಇದೆ.
ನಾನು ಇಲ್ಲದೆ ಇದ್ದರೆ ಕನಸು ಇರಲ್ಲ, ನಾನು ಕನಸು ಬಿಟ್ಟು ಬಂದರೆ ಕನಸು ತನ್ಪಾಡಿಗೆ ತಾನು ನಡೆಯಲ್ಲ ಅಂತ. ಹಾಗೆ ಕನಸು ಅಂತ ಯಾವುದನ್ನು ಅನುಭವಿಸ್ತೀಯೋ ಆ ಕಾಲದಲ್ಲಿ ಈಗ ಇದನ್ನು ಎಚ್ಚರ ಅಂತ ಇದೆಯಲ್ಲ, ಇದೇನಿರಲ್ವಲ್ಲ ಅಲ್ಪ, ಈ ಯಾವ ವ್ಯವಹಾರವೂ ಅಲ್ಲಿಗೆ ಬಂದಿಲ್ಲ ಅಲ್ವಪ್ಪ. ಅಂದಮೇಲೆ ಇವನು ಪರ್ಯಾಯದಿಂದ 3 ಸ್ಥಾನಗಳನ್ನು ಅನುಭವಿಸ್ತಾನೆ ಅಂತ. ಆದ್ದರಿಂದ ಆ ಸ್ಥಾನಗಳು ಅಂತ ಏನಿವೆ, ಎಚ್ಚರ, ಕನಸು, ನಿದ್ರೆಗಳು, ಒಂದು ಇದ್ದಾಗ ಇನ್ನೆರಡು ಇರೋದಿಲ್ಲ ಆ ಟೈಮಲ್ಲಿ ಅಂತ. ಆದ್ದರಿಂದ ಅವುಗಳಿಗೆ ಸ್ವತಂತ್ರ ಇರುವಿಕೆ ಇಲ್ಲ ಅಂತಾಯಿತು. ಅವುಗಳು ಈ ಆತ್ಮನ ಪ್ರತಿಫಲನವಾಗಿವೆ. ಆತ್ಮನನ್ನು ನೀವು ಎಷ್ಟು ದೊಡ್ಡವನು ಆತ್ಮ ಅಂದ್ರೆ ನೋಡ್ಕೊಳಪ್ಪ, ನೀನು ಎಷ್ಟು ಎಚ್ಚರವಾಗಿ ಎಷ್ಟು ದೊಡ್ಡದಾಗಿ ನೋಡ್ತಾ ಇದೆಯೋ ಅಷ್ಟು ದೊಡ್ಡವನು ನಮ್ಮ ಸ್ವರೂಪ. ನಮ್ಮ ಸ್ವರೂಪವನ್ನು ನಾವು ಹ್ಯಾಕೆ ತಿಳ್ಕೊಬೇಕು ಅಂದರೆ, ಇಷ್ಟು ದೊಡ್ಡದಾಗಿದೆ ಸ್ವರೂಪ. ಕನಸಿನಲ್ಲಿ ಹ್ಯಾಕೆ ತೋರ್ಕೊಳ್ತೋ? ನಮ್ಮ ಮನಸ್ಸು ಎಷ್ಟು ದೊಡ್ಡದು ಅಂದರೆ, ನಮ್ಮ ಮನಸ್ಸು ನೀನು ಪುಟ್ಟದು ಮಾಡ್ಕೊಂಡಿದೀಯ, ಆಯಿತು ಇದೇ ಮನಸ್ಸು ಕನಸಿಗೆ ಬರುತ್ತೆ ಅಂತ ಇಟ್ಕೊಂಡು ಹೇಳೋಣ. ಈ ನಮ್ಮ ಮನಸ್ಸಿನ ಕಲ್ಪನೆಗಳು ಅದೆಲ್ಲ ಅಂತ ನೀನು ಹೇಳ್ತೀಯಲ್ಲಪ್ಪ, ಹಾಗೆ ನಿನ್ನ ಮನಸ್ಸು ಎಷ್ಟು ದೊಡ್ಡದಾಗಿದೆ? ಕನಸು ಎಷ್ಟು ದೊಡ್ಡದಾಗಿ ತೋರ್ತೋ ಅಷ್ಟು ದೊಡ್ಡದಾಗಿದೆ. ಕನಸಿನಲ್ಲಿ ಭೂಮಿ ತೋರ್ತು, ನೀರು ತೋರ್ತು, ಗಾಳಿ ತೋರ್ತು, ಬೆಳಕು ತೋರ್ತು, ಆಕಾಶ, ಪಂಚಭೂತಗಳ ರೂಪದಲ್ಲಿ ಮನಸ್ಸು ತೋರ್ಕೊಳ್ತು, ಆತ್ಮ ತೋರಿಕೊಂಡ ಆ ರೂಪದಲ್ಲಿ ಅಂದರೆ ಅಷ್ಟು ದೊಡ್ಡವನು. ನಮ್ಮ ಸ್ವರೂಪ ಅಷ್ಟು ದೊಡ್ಡದು, ಮನಸ್ಸು ಅಷ್ಟು ದೊಡ್ಡದು. ಅದನ್ನು ಪುಟ್ಟದ್ದು ಮಾಡಿದರೆ ತಪ್ಪಾಗುತ್ತೆ. ಹಾಗೆ ಇಲ್ಲೂ ಹಾಗೆ ಮನಸ್ಸೇ ತಾನೇ ತೋರ್ಕೊತಾ ಇರೋದು. 3 ಸ್ಥಾನಗಳು ಇವನಿಗೆ ಅಂತ ಆದಮೇಲೆ ಇವನನ್ನು ಬಿಟ್ಟು ಸ್ಥಾನಗಳಿರೋಲ್ವಲ್ಲ. ಆದ್ದರಿಂದ 3 ಸ್ಥಾನಗಳನ್ನ ಪರ್ಯಾಯದಿಂದ ಇವನು ಅನುಭವಿಸ್ತಾನೆ. ಪರ್ಯಾಯದಿಂದ ಈತನಿಗಿವೆ ಅಂತ. ಆದ್ದರಿಂದಲೂ ಒಂದು. ಮತ್ತು ಸೋಹಮಿತಿ ಸ್ಮೃತ್ಯ ಪ್ರತಿಸಂಧಾನ, ಅವನೇ ನಾನು, ನಿದ್ರೆಯನ್ನು ಅನುಭವಿಸಿದ ನಾನೇ ಎಚ್ಚರವಾಗಿದ್ದೇನೆ, ಕನಸನ್ನು ಅನುಭವಿಸಿದ ನಾನೇ ಎಚ್ಚರವಾಗಿದ್ದೇನೆ ಎಂದು ಹೇಳಿ ಸೋಹಂ ಅದೇ ನಾನು ಎಂದು ಪ್ರತ್ಯಭಿಜ್ಞೆಯಾಗುತ್ತಿರುವುದರಿಂದ, ಪ್ರತಿಸಂಧಾನ ಅಂದರೆ ಸೇರಿಸ್ಕೊಳ್ಳೋದು, ಕೂಡಿಸ್ಕೊಳ್ಳೋದು. ಏನು ಕೂಡಿಸ್ಕೊತಾ ಇದ್ದಾನೆ? ನಿದ್ರೆಯನ್ನು ಅನುಭವಿಸಿದವನೇ ಬೇರೆ, ಕನಸನ್ನು ಅನುಭವಿಸಿದವನೇ ಬೇರೆ, ನಾನೇ ಬೇರೆ ಅಂತೇನು ಹೇಳ್ತಾ ಇಲ್ಲ. ಅವನೇ ನಾನು ಎಂದು ಅದನ್ನು ಪ್ರತಿಸಂಧಾನ ಮಾಡಿಕೊಳ್ಳುತ್ತಿರುವುದರಿಂದ, ಸೇರಿಸಿಕೊಳ್ಳುತ್ತಿರುವುದರಿಂದ, ಪ್ರತ್ಯಭಿಜ್ಞೆ ನೆನಪನ್ನು ಮಾಡಿಕೊಳ್ಳೋದು. ಪ್ರತ್ಯಭಿಜ್ಞೆ ಅಂದರೆ ನೆನಪಿಗಿಂತ ಒಂದಿದು ಹೆಚ್ಚು. ನೆನಪು ಅನ್ನೋದರಲ್ಲಿ ಈಗ ವಸ್ತು ಎದುರಿಗೆ ಇರಬೇಕು ಅಂತೇನಿಲ್ಲ. ಪ್ರತ್ಯಭಿಜ್ಞೆ ಅಂದರೂ ನೆನಪೇನೆ. ನೆನಪು ಅಂದರೆ ಹೇಗೆ ಅಂದರೆ, ವಸ್ತು ಎದುರಿಗಿದ್ದಾಗ ಅದೇ ಇದು ಅಂತ ಗುರುತಿಸ್ತೀವಲ್ಲ. ನಿನ್ನೆ ನೋಡಿದಂತಹ ಪೆನ್ನೆ ಇದು ಅನ್ನೋದನ್ನ ಬರೀ ನೆನಪು ಅಂತ ಹೇಳಬಾರ್ದು. ನೀವು ಏನು ಹೇಳಬೇಕಿದಕ್ಕೆ? ಪ್ರತ್ಯಭಿಜ್ಞೆ ಅಂತ. ಅದೇ ಇದು ಎಂದು ಗುರುತಿಸುವುದು ಅಂತ. ನಿನ್ನೆ ನೋಡಿದ ಇದೆ ಇವತ್ತು ನೋಡ್ತಾ ಇದ್ದೀನಿ ಅಂದರೆ ಗುರುತಿಸ್ತಾ ಇದ್ದೀನಿ. ನೆನಪು ಅಂದ್ರೇನೋ? ಅದಿಲ್ಲ, ವಸ್ತು ಇಲ್ಲ. ನಿನ್ನೆ ಒಂದು ವಸ್ತು ನೋಡಿದೆ, ಅದು ಹೀಗಿತ್ತು ಅಂತ ಹೇಳಿದ್ರೆ ಅದು ನೆನಪು. ಅಲ್ಲಿ ವಸ್ತು ಇಲ್ಲ ಎದುರಿಗೆ. ಇಲ್ಲಿ ಅವನೇ ಇದ್ದಾನೆ. ಈಗ ಯಾವ ನಾನು ಕನಸನ್ನು ಅನುಭವಿಸಿದೆನೋ, ಯಾವ ನಾನು ನಿದ್ರೆಯನ್ನು ಅನುಭವಿಸಿದೆನೋ, ಅದೇ ನಾನು ಈಗ ಎಚ್ಚರವಾಗಿದ್ದೇನೆ ಅಂತ. ನಾನು ಅನ್ನೋದು ಇದೆಯಲ್ಲ, ಅದು ಪ್ರತ್ಯಭಿಜ್ಞೆ, ಗುರುತಿಸ್ಕೊತಾ ಇರೋದು. ಆ ಗುರುತಿಸ್ಕೊತಾ ಇರೋದ್ರಿಂದಲೂ ಏನು ತೀರ್ಮಾನ ಆಯಿತು? ಇದರಿಂದ ಪರ್ಯಾಯದಿಂದ 3 ಸ್ಥಾನಗಳು ಬಂತು. ಒಂದಾದ ಮೇಲೆ ಒಂದು ಬಂತು. ಒಂದಿದ್ದಾಗ ಇನ್ನೆರಡು ಇರಲಿಲ್ಲ, ಇನ್ನು ಒಂದಿದ್ದಾಗ ಇನ್ನೆರಡು ಇರಲಿಲ್ಲ ಅಂತ. ಆದ್ದರಿಂದ ಅವುಗಳಿಗೆ ಸ್ವತಂತ್ರ ಇರುವಿಕೆ ಇಲ್ಲ ಅಂತಲೂ ಆಯಿತು. ಇವನೇ 3 ಪ್ರಕಾರವಾಗಿಯೂ ತೋರ್ಕೊತಾನೆ ಅಂತಲೂ ಆಯಿತು. ಅಂತ ಆದಮೇಲೆ ಇವನ ಸ್ವರೂಪವನ್ನು ಈಗ ತೀರ್ಮಾನ ಮಾಡಬೇಕು. ನಾವು ಎಚ್ಚರ, ಕನಸು, ನಿದ್ರೆ ಏನು ತೀರ್ಮಾನ ಮಾಡೋಕ್ಕೆ ಬಂದಿಲ್ಲ ನಾವು. ಇವನು ಯಾರೋ? ಯಾವ ನಾನು ಕನಸನ್ನು ನೋಡಿದೆನೋ ಆ ನಾನು ಯಾರೋ? ನಿದ್ರೆಯಲ್ಲಿ ಎಚ್ಚರ ಕನಸುಗಳು ಇಲ್ಲದೆ ಇದ್ರೂ ನಾನಿದ್ನಲ್ಲ, ಆ ನಾನು ಯಾರೋ? ಹೀಗೆ ನಾನು ಎಚ್ಚರವಾಗಿದ್ದೇನೆ ಅಂತ ಹೇಳಿ ಇಡೀ ಎಚ್ಚರ ರೂಪದಲ್ಲಿ ತೋರಿಕೊಳ್ಳುತ್ತಿರುವ ನಾನು ಯಾರು ಅಂತ ತೀರ್ಮಾನ ಮಾಡಬೇಕು. ಏನು ತೀರ್ಮಾನ ಆಗತ್ತೆ ಅಂದರೆ, 3 ಸ್ಥಾನಗಳಿಂದಲೂ ಇವನು ಬೇರೆಯಾಗಿದ್ದಾನೆ. 3 ಸ್ಥಾನಗಳು ಇವನಿಗೆ ಅಂಟ್ಕೊಂಡಿಲ್ಲ, ಬಿಟ್ಬಿಡ್ತಾನಲ್ಲ. ಇಂತಹ ದೊಡ್ಡ ಪ್ರಪಂಚ ಇದಿಷ್ಟು ಸತ್ಯವಾಗಿ ಅನುಭವಿಸ್ತಾನೆ ಅಂತಾದರೂ ಕನಸಿಗೆ ಹೋಗೋವಾಗ ಇದನ್ನು ಬಿಟ್ಟು ಹೋಗ್ಬಿಡ್ತಾನಲ್ಲ, ಅಂಟಿಸ್ಕೊಳ್ಳೋದೇ ಇಲ್ವಲ್ಲ. ಇಲ್ಲಿ ಯಾವ್ದು ಇದೇ ದೇಹ ನಾನು ಅಂದ್ಕೊಂಡು ಇಷ್ಟು ಇದಕ್ಕೆ ಬೆಲೆ ಕೊಟ್ಟು ವ್ಯವಹಾರ ಮಾಡ್ತಾ ಇದ್ದಾನೆ, ಅಲ್ಲಿ ಯಾವುದೋ ದೇಹದಲ್ಲಿ ನಾನು ಅಂದ್ಕೊಂಡು ವ್ಯವಹಾರ ಮಾಡ್ತಾನೆ ಇರ್ತಾನೆ. ಇದನ್ನಿಲ್ಲಿ ಬಿಸಾಕಿರ್ತಾನೆ. ಮಲ್ಕೊಂಡಿರುತ್ತೆ ಅಂದ್ರೇನು ಇದ್ರ ಬಗ್ಗೆ ಯೋಚನೆನೇ ಇರಲ್ವಲ್ಲ, ಅವನಿಗೆ ನೆನಪೂ ಇರಲ್ಲ. ತಾನು ಪಾಡಿತಾನೆ ಇನ್ಯಾವುದೋ ಒಂದು ದೇಹದಲ್ಲಿ ವ್ಯವಹಾರ ಮಾಡ್ತಾ ಇರ್ತಾನೆ. ಅಂತ ಆದಮೇಲೆ ಇವನು 3 ಸ್ಥಾನಗಳಿಗೂ ಅಂಟ್ಕೊಂಡಿಲ್ಲ ಅನ್ನೋದಂತೂ ಗೊತ್ತಾಗುತ್ತೆ. 3 ಸ್ಥಾನಗಳಿಗಿಂತಲೂ ಬೇರೆಯಾಗಿದ್ದಾನೆ. 3 ಮನೆಗೂ ಹೋಗಿ ಬರೋನು 3 ಮನೆಗಿಂತಲೂ ಬೇರೆ ಆಗಿದ್ದಾನೆ ಅಂತ ಗೊತ್ತಾಗತ್ತೆ. ಒಂದು ಏಕತ್ವ,
ನಾನೇ ಅವನು ಅಂತ ಪ್ರತಿಸಂಧಾನ ಮಾಡ್ಕೋತಾ ಇರೋದ್ರಿಂದ 3 ಸ್ಥಾನಗಳನ್ನು ಅನುಭವಿಸಿದವನು ಒಬ್ಬನೇ ಅಂತ ಗೊತ್ತಾಗುತ್ತೆ. ಅವನು 3 ಸ್ಥಾನಗಳಿಗೂ ಅಸಂಗನಾಗಿದ್ದಾನೆ, ಅಸಂಗತ್ವ. 3 ಸ್ಥಾನಗಳಿಗೂ ಅಂಟ್ಕೊಂಡಿಲ್ವಲ್ಲ, ಇದನ್ನು ಬಿಟ್ಟಿದ್ದಾನೆ ಅದನ್ನು ಬಿಡ್ತಾನೆ, ನಿದ್ರಾ ಅನ್ನೋ ಇದನ್ನು ಬಿಟ್ಟು ಬಂದ್ಬಿಡ್ತಾನಲ್ಲ, ಅದರಿಂದ 3ಕ್ಕೂ ಅಂಟ್ಕೊಂಡಿಲ್ಲ ಅಂತಲೂ ಗೊತ್ತಾಗುತ್ತೆ. ಆದ್ದರಿಂದಲೇ ಶುದ್ಧ ಅಂತ ಗೊತ್ತಾಗುತ್ತೆ. ಎಚ್ಚರದಲ್ಲಿ ಎಷ್ಟು ಪ್ರಕಾರವಾಗಿ ಇವನಿಗೆ ಏನೇನು ತೊಂದರೆಗಳು ಬಂದು ತೋರ್ಕೊಂಡ್ರು, ಕನಸಿಗೆ ಹೋದಾಗ ಅಷ್ಟನ್ನು ಬಿಟ್ಟು ಹೋಗಿರ್ತಾನೆ ಅಂದರೆ ಅಂಟಿಸ್ಕೊಂಡೇ ಇಲ್ಲ ಇವನು. ನನಗಾಗ್ತಾ ಇದೆ ನೀನು ಎಷ್ಟಾದರೂ ಹೇಳ್ಕೊಳ. ಕನಸು ತೋರ್ಕೊಂಡಾಗ ಈ ಅವಸ್ಥೆದು ಯಾವುದೋ ಅಂಟಿಸ್ಕೊಂಡೇ ಇಲ್ಲ ಅವನು. ಅಂಟಿಸ್ಕೊಳ್ದೇ ಇರೋನೇನೋ ಶುದ್ಧವಾಗಿದ್ದಾನೆ ಯಾವಾಗಲೂ. ಅಂಟಿಸ್ಕೊಳ್ತಾ ಅಂದರೆ ಕೊಳೆ ಆಗೋದು. ಈಗ ಇದಕ್ಕೇನೋ ಕೊಳೆ ಅಂಟ್ಕೊಳ್ಳುತ್ತೆ, ಅಂಟ್ಕೊಳ್ಳೋ ಸ್ವಭಾವ ಇದಕ್ಕಿರೋದ್ರಿಂದ ಇದು ಅಂಟಿಸ್ಕೊತಾ ಇದೆ, ಇದು ಕೊಳೆ ಆಗುತ್ತೆ. ಅದು ಆಕಾಶ ಏನೂ ಅಂಟಿಸ್ಕೊತಾ ಇಲ್ಲ. ಹಾಗೆ ಆಕಾಶದಂತೆ ಇವನು ಯಾವುದನ್ನು ಅಂಟಿಸಿಕೊಳ್ಳದ ಸ್ವಭಾವದವನು ಆದ್ದರಿಂದ ಅಸಂಗ ಅಂತಲೂ ತೀರ್ಮಾನ ಆಯಿತು, ಶುದ್ಧವಾಗಿದ್ದಾನೆ ಅಂತಲೂ ತೀರ್ಮಾನ ಆಯಿತು. ಇದನ್ನು ತೀರ್ಮಾನ ಮಾಡಕ್ಕೆ ಹೊರಟಿರೋದು. ಮಹಾಮತ್ಸ್ಯಾದಿ ದೃಷ್ಟಾಂತ ಶ್ರುತೇ ಅಂತ ಅಲ್ಲಿ ಬೃಹದಾರಣ್ಯಕದಲ್ಲಿ ಮಂತ್ರ ಬರುತ್ತೆ. ಯಥಾ ಮಹಾಮತ್ಸ್ಯ ಉಭೇ ಕೂಲೇನು ಸಂಚರತಿ ಇತಶ್ಚ ಅಂತ ಅಲ್ಲಿ ಯಥಾ ಮಹಾಮತ್ಸ್ಯ ಉಭಯ ಕೂಲೆಯನ್ನು ಸಂಚರತಿ. ಒಂದು ದೊಡ್ಡದಾದ ಮೀನು ಈ ಕಡೆ ದಡಕ್ಕೂ ಬರುತ್ತೆ, ಆ ಕಡೆ ದಡಕ್ಕೂ ಹೋಗುತ್ತೆ ಅಂದರೆ ಯಾವ ದಡಕ್ಕೂ ಅಂಟ್ಕೊಂಡಿಲ್ಲ, ಅದು ನೀರಿಗೂ ಅಂಟ್ಕೊಂಡಿಲ್ಲ, ಓಡಾಡತ್ತಲ್ಲ. ನೀರಲ್ಲಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ, ನೀರಿಗೇನು ಮೀನು ಅಂಟ್ಕೊಂಡಿಲ್ಲಪ್ಪ. ಮೀನು ನೋಡಿ, ಮೀನನ್ನು ಎತ್ತಿದ್ರೆ ನೀರೇನು ಅಂಟ್ಕೊಂಡೇ ಇರಲ್ಲ, ಮೀನಿಗೆ ಅಂಟ್ಕೊಂಡಿರುತ್ತಾ? ನೋಡಿದೀಯಾ? ಅಂದರೆ ಮಹಾಮತ್ಸ್ಯವು ನೀರಿನಲ್ಲಿ ಓಡಾಡ್ತಾ ಇರೋದ್ರಿಂದಲೇ ನೀರಿಗೂ ಅಂಟ್ಕೊಂಡಿಲ್ಲ, ಈ ದಡಕ್ಕೂ ಬರುತ್ತೆ ಆ ದಡಕ್ಕೂ ಬರುತ್ತೆ ಅಂತ ಆದ್ರಿಂದ ದಡಕ್ಕೂ ಅಂಟ್ಕೊಂಡಿಲ್ಲ ಅದು ಅಂತ ಹೇಗೆ ತೀರ್ಮಾನ ಆಗುತ್ತೋ ಆ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಬೃಹದಾರಣ್ಯಕ ಶ್ರುತಿಯಲ್ಲಿ. ಆಮೇಲೆ ಕೊಟ್ಟಿರ್ಬೋದು ನೋಡಿ. 2 ದಡಗಳನ್ನು ಮುಟ್ಟಿ, 3ನೇ ಟಿಪ್ಪಣಿ. ನದಿಯಲ್ಲಿ ಈಜಾಡುತ್ತಿರುವ ದೊಡ್ಡ ಮೀನಿನ ಹೋಲಿಕೆಯನ್ನು ಎಚ್ಚರ ಕನಸುಗಳನ್ನು ಅನುಭವಿಸುವ ಆತ್ಮನಿಗೂ ಆಕಾಶದಲ್ಲಿ ಹಾರಾಡಿ ವಿಶ್ರಾಂತಿಗಾಗಿ ಗೂಡನ್ನು ಸೇರುವ ಗಿಡುಗನ ಹೋಲಿಕೆಯನ್ನು ಸುಷುಪ್ತಿಗೆ ಹೋಗುವ ಆತ್ಮನಿಗೂ ಕೊಟ್ಟಿರುತ್ತದೆ. ಮಹಾಮತ್ಸ್ಯವೇ ಮೊದಲಾದ ದೃಷ್ಟಾಂತಗಳಿಂದ ಏನು ತೀರ್ಮಾನ ಆಗುತ್ತೆ ಅಂದರೆ ಈ ಮೇಲಿಂದಿಷ್ಟು ತೀರ್ಮಾನ ಆಗುತ್ತೆ. ಆತ್ಮನು ಒಂದು ಸಲ ಒಂದೇ ಅವಸ್ಥಾ ರೂಪದಲ್ಲಿ ತೋರ್ಕೋತಾನೆ, ಇನ್ನು ಒಂದನ್ನು ಅನುಭವಿಸುವಾಗ ಇನ್ನು 2 ಇರೋದೇ ಇಲ್ಲ. ಇವನಿಲ್ಲದೆ ಇರೋವಾಗ ಅದು ತೋರೋದಿಲ್ಲ, ಅದರ ಅನುಭವ ಇಲ್ಲ, ಅದರ ನೆನಪಿಲ್ಲ ಅಂತ ಆದಮೇಲೆ ಅವುಗಳು ಸ್ವತಂತ್ರವಾಗಿ ಇರೋದಿಲ್ಲ. ಇವನು ಇದಕ್ಕೆ ಸರಿ ಇವನೇ ಈ ರೀತಿ ತೋರ್ಕೋತಾನಲ್ಲಪ್ಪ, ಹೀಗೆ ತೋರ್ಕೊಂಡಾಗ ಇದಕ್ಕೆ ಅಂಟ್ಕೊಂಡಿದ್ದಾನೋ ಅಂದರೆ ಇದಕ್ಕೆ ಅಂಟ್ಕೊಂಡಿಲ್ಲ. ಯಾಕೆ? ಇದನ್ನು ಬಿಟ್ಬಿಟ್ಟು ಅದನ್ನು ನೋಡ್ಬಿಡ್ತಾನಲ್ಲ. ಕ್ಷಣ ಮಾತ್ರದಲ್ಲಿ ಕನಸು ಬರೋದಕ್ಕೆ ಎಷ್ಟು ಟೈಮ್ ಬೇಕೋ, ನಿದ್ರೆ ಬರೋದಕ್ಕೆ ಎಷ್ಟು ಟೈಮ್ ಬೇಕೋ, ಕ್ಷಣ ಮಾತ್ರದಲ್ಲಿ ಇಂಥ ದೊಡ್ಡ ಪ್ರಪಂಚವನ್ನು ಅಳಿಸ್ಬಿಡ್ತಾನಲ್ಲ. ಹಾಗೆ ಅಳಿಸೋದ್ರಿಂದ ಇವನಿಗೆ 3ರಲ್ಲಿ ಯಾವುದರಲ್ಲೂ ಅಭಿಮಾನವೂ ಇಲ್ಲ, ಸಂಘವೂ ಇಲ್ಲ. ಇವನು 3ರಲ್ಲೂ ಒಬ್ಬನೇ ಅನ್ನೋದು ತೀರ್ಮಾನ ಆಯಿತು. ನಾನೇ ಅವನು ಅಂತ ಹೇಳ್ಕೊತಾ ಇರೋದ್ರಿಂದ, ಆದ್ದರಿಂದಲೇ ಸಂಘವಿಲ್ವಲ್ಲ, ಆದ್ದರಿಂದಲೇ ಶುದ್ಧನಾಗೂ ಇದ್ದಾನೆ ಅನ್ನೋದಿಷ್ಟು ತೀರ್ಮಾನ ಆಯಿತು. ಮಹಾಮತ್ಸ್ಯಾದಿ ದೃಷ್ಟಾಂತಗಳಿಂದ ಇದಿಷ್ಟು ತೀರ್ಮಾನ ಆಯಿತು ಅಂದರು. ಜಾಗರಿತಾವಸ್ಥಾಯಾಮೇವ ವಿಶ್ವಾದೀನಾಂ ತ್ರಯಾಣಾಂ ಅನುಭವ ಪ್ರದರ್ಶನಾರ್ಥಃ ಅಯಂ ಶ್ಲೋಕಃ. ಇದು ನೋಡಿ ಟಿಪ್ಪಣಿ. ಅವನು ಎಂದು 2ನೇ ಟಿಪ್ಪಣಿ, 1ನೇ ಟಿಪ್ಪಣಿನೂ ಓದೋಣ. ಅವಸ್ಥೆಗಳು ಕಾಲದಲ್ಲಿ ಒಂದಾಗುತ್ತಲೊಂದು ತೋರಿಕೊಳ್ಳುವವು ಎಂಬ ಅಭಿಪ್ರಾಯವೇನೂ ಸರಿಯಲ್ಲ. ಗೊತ್ತಾಯ್ತಾ? ಈಗ ಪರ್ಯಾಯೇಣ ತ್ರಿಸ್ಥಾನತ್ವಾತ್ ಅನ್ನುವಾಗ ಒಂದಾಗುತ್ತಲೂ ಇನ್ನೊಂದರಂತೆ ಅನ್ನುವಾಗ ಕಾಲದಲ್ಲಿ ಒಂದಾದ್ಮೇಲೆ ಒಂದು ಅನ್ನೋ ಅರ್ಥದಲ್ಲ, ಒಂದಿದ್ದಾಗ ಇನ್ನೆರಡು ಇಲ್ಲ ಅನ್ನೋ ಅರ್ಥದಲ್ಲಿ ಅಂತ. ಏಕೆಂದರೆ ಅವಸ್ಥೆಗಳ ಒಳಗೆ ಕಾಲವು ತೋರುವುದೇ ಹೊರತು ಕಾಲದಲ್ಲಿ ಅವಸ್ಥೆಗಳು ತೋರುವುದಿಲ್ಲ. ನೀನು ಅವಸ್ಥೆಗಳನ್ನು ಮೀರಿಸಿ ಏನಾದರೂ ಕಾಲ ಅನ್ನೋದು ಇದ್ದಿದ್ರೆ ಅವಸ್ಥೆಗಳಿಗೆ ಸಂಬಂಧಪಡದೆ ಕಾಲದ ಒಳಗೆ ಅವಸ್ಥೆ ಅಂತ ಇದ್ದರೆ, ಅವಸ್ಥೆ ಅಂದರೆ ಎಚ್ಚರ ಅವಸ್ಥೆ, ಕನಸಿನ ಅವಸ್ಥೆ, ಹಾಗೇನಾದ್ರು ಇದ್ದಿದ್ರೆ ನಿದ್ರೆಯಲ್ಲಿ ಕಾಲ ತೋರ್ಕೋಬೇಕಿತ್ತು. ನಿದ್ರೆಯಲ್ಲಿ ಯಾವ ಅವಸ್ಥೆನೂ ಇರಲ್ವಲ್ಲಪ್ಪ.
ಎಚ್ಚರವೂ ಇರಲ್ಲ, ಕನಸು ಇರಲ್ಲ, ಅದಕ್ಕೆ ತಾನೇ ನಿದ್ರೆ ಅಂತ ಹೆಸರು. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ಅಂತ ಸುಷುಪ್ತಿಗೆ ಇದು ಹೇಳ್ತಾ ಇರೋದು. ನಮ್ಮ ಅನುಭವದಲ್ಲೂ ಹಾಗೆ ಎಚ್ಚರವೂ ಅಲ್ಲದ, ಕನಸೂ ಅಲ್ಲದ, ಏನೂ ಗೊತ್ತಾಗದೇ ಇರೋದು ಅಂತ ಹೇಳುವಾಗ ಹಾಗೆ ಕಾಲ ಅಲ್ಲಿ ಇರಬೇಕಿತ್ತು. ಕಾಲದ ಅನುಭವ ಆಗುತ್ತೋ? ಆಗಲ್ಲ. ಅಂತ ಆದಮೇಲೆ ಕಾಲ ಅನ್ನೋದು ಎಲ್ಲಿ ತೋರ್ತಾ ಇದೆಯೋ ಅದು ಅಲ್ಲಿಗೆ ಕಟ್ಟಿಬಿದ್ದಿರೋದು. ಅವಸ್ಥಾ ಅನ್ನೋ ಶಬ್ದಕ್ಕೆ ಅವತಿಷ್ಠತಿ ಇತ್ಯವಸ್ಥಾ ಅಂತ ಆಚಾರ್ಯರು, ಅದು ಎದುರಿಗೆ ಬಂದು ನಿಲ್ಲುತ್ತದೆ ಅಂತ. ಅಂದರೆ ಆತ್ಮನೇ ಆರೂಪವಾಗಿ ಎದುರಿಗೆ ಬಂದು ನಿಲ್ಲುತ್ತಾನೆ, ತೋರಿಕೊಳ್ಳುತ್ತಾನೆ ಅಂತ. ಒಂದವಸ್ಥೆಯ ಅನುಭವವಿರುವಾಗ ಮಿಕ್ಕೆರಡು ಇರುವುದೇ ಇಲ್ಲ ಎಂಬುದು ಮಾತ್ರ ಇಲ್ಲಿ ವಿವಕ್ಷಿತ ಅಷ್ಟೇ. ಆ ಅರ್ಥದಲ್ಲಿ ಪರ್ಯಾಯ ಅಂತ ಹೇಳ್ತಾ ಇರೋದು, ಒಂದಾದ ಮೇಲೆ ಒಂದು ಅಂತ ಹೇಳ್ತಾ ಇರೋದು. ಕಾಲದಲ್ಲಿ ಈಗ ಇವಾಗ ಈ ರೊಟ್ಟಿ ತಿಂದೆ, ಆಮೇಲೆ ದೋಸೆ ತಿಂದೆ, ಆಮೇಲೆ ಚಪಾತಿ ತಿಂದೆ ಅಂತ ಹೇಳಿ ಒಂದಾದ್ಮೇಲೆ ಒಂದೊಂದು ಕಾಲದ ಇದರಲ್ಲಿ ಹೇಳಿದ್ದಲ್ಲ. ಇಲ್ಲಿ ಕಾಲಾದಿಗಳು ಕೂಡ ಅವಸ್ಥೆ ಒಳಗೆ ಸೇರಿರೋದ್ರಿಂದ ಒಂದು ಅನುಭವ ಇರುವಾಗ ಇನ್ನೆರಡರ ಅನುಭವ ಇರೋಲ್ಲ. ಆತ್ಮನು ಆದ್ದರಿಂದಲೇ ಸಂಪೂರ್ಣವಾಗಿ ತೋರ್ಕೋತಾನೆ. ಆತ್ಮನದಕ್ಕೆ ನೀವು ಎಚ್ಚರದ ಎಷ್ಟಾದ್ರೂ ದೊಡ್ಡದು ನೋಡಕ್ ಹೋಗಿ, ಭೂಮಿಗಿಂತ ದೊಡ್ಡದಾದ ಗ್ರಹಗಳಿದೆಯಾ? ಇವೆ. ದೊಡ್ಡದು ಎಷ್ಟು ದೊಡ್ಡದಿದೆ ಅಂದರೆ ತೀರ್ಮಾನ ಮಾಡಿ ಹೇಳಕ್ಕಲ್ಲ. ನೋಡ್ಕೊಂಡು ಹೋಗಿ ನೀನು, ಎಷ್ಟಾದ್ರೂ ದೊಡ್ಡದು ಕಾಣುತ್ತೆ. ಯಾಕೆ? ಆತ್ಮನು ಎಲ್ಲ ಪ್ರಕಾರದಲ್ಲೂ ತೋರ್ತಾ ಇದ್ದಾನೆ. ಆಕಾಶಕ್ಕಿಂತ ದೊಡ್ಡದು ಇನ್ನೇನು ತೋರ್ಸಕ್ ಬರುತ್ತೆ ನೀವು? ಯಾವ್ದು ಬರಲ್ಲ. ಏನು ತೋರ್ ಬಂದ್ರೂ ಆಕಾಶದಲ್ಲಿ ತೋರ್ ಬರ್ಬೇಕದು. ಆಕಾಶದ ರೂಪದಲ್ಲಿ ತೋರ್ತಾ ಇದ್ದಾನೆ ಆತ್ಮ. ಇನ್ನೆಷ್ಟು ದೊಡ್ಡದು ಹೇಳಬೇಕು? ಆದ್ದರಿಂದ ಹೀಗೆ ನೀವು ಆತ್ಮನೇ ಆ ರೀತಿ ತೋರೋದ್ರಿಂದ ನೀನು ಹುಡುಕೊಂಡೋದ್ರೆ ಹೇಗೋ ಮುಗ್ಸಕ್ಕಲ್ಲ. ಇನ್ನು ಸೂಕ್ಷ್ಮ ಎಷ್ಟಾದರೂ ಇನ್ನೂ ಸೂಕ್ಷ್ಮ ಹೋಗ್ತಾನೆ ಇರುತ್ತೆ ಹೊರತು ಅದು ಮುಗ್ಸಕ್ಕಾಗಲ್ಲ. ಅಂದರೆ ಅನೋರಣೀಯಾನ್ ಮಹತೋ ಮಹೀಯಾನ್, ಅದಕ್ಕೆ ಹೇಳ್ತಾ ಇರೋದು. ಅಣುವಿಗಿಂತಲೂ ಅಣು, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಅಂತ. ಆಕಾಶ ನೋಡಿ, ಅಣುವಿಗಿಂತಲೂ ಅಣು. ಎಲ್ಲ ಅಣುಜೀವಿಗಳು ಆಕಾಶದಲ್ಲೇ ತೋರ್ಕೋಬೇಕು. ಎಲ್ಲ ದೊಡ್ಡದಾದದ್ದು ಆಕಾಶದಲ್ಲೇ ತೋರ್ಕೋಬೇಕು. ನೀನು ಎಷ್ಟು ದೊಡ್ಡದು ಅಂತ ಹೇಳು, ಅದು ಆಕಾಶ ಬಿಟ್ಟಿರಲ್ಲ. ಸ್ಪೇಸ್ ಇಲ್ಲದೆ ಹೇಗಪ್ಪ ಇರುತ್ತೆ? ಇನ್ನು ಎಷ್ಟು ಸೂಕ್ಷ್ಮ ಅಂತ ಹೇಳೋ, ಸ್ಪೇಸ್ ಇಲ್ಲದೆ ಇರೋಕ್ಕಾಗಲ್ಲ. ಆಕಾಶದಲ್ಲೇ ತೋರ್ಕೋಬೇಕು. ಆ ಆಕಾಶ ಅಣುವಿಗಿಂತಲೂ ಅಣುವಾಗಿದೆ, ದೊಡ್ಡದಕ್ಕಿಂತಲೂ ದೊಡ್ಡದಾಗಿದೆ. ಆ ಆತ್ಮನು, ಯಾವ ಆತ್ಮನು ಆಕಾಶ ರೂಪದಲ್ಲಿ ತೋರ್ತಾ ಇದ್ದಾನೋ, ಆಕಾಶ ರೂಪದಲ್ಲಿ ತೋರ್ತಾ ಇದ್ದಾನೆ ಅಂತ ಹೇಗೆ ಅಂದರೆ ಇದೇನು ಕಥೆ ಅಲ್ಲ, ಅನುಭವ. ಯಾಕೆ? ಕನಸಿನಲ್ಲಿ ಅಲ್ಲಿಯ ಆಕಾಶ ತೋರಿದ್ ನನ್ನಿಂದಲೇ, ನಾನಿಲ್ಲದೆ ಇರೋ ಆಕಾಶ ಇಲ್ವಲ್ಲ. ಈಗ ಕನಸಿನ ಆಕಾಶವಾಗಲಿ, ಕನಸಿನ ಗಾಳಿಯಾಗಲಿ, ಕನಸಿನ ಬೆಳಕಾಗಲಿ ಯಾವುದೂ ಇಲ್ವಲ್ಲ. ಈಗ ಇಲ್ಲ ಅಂತಾದ್ಮೇಲೆ ಏನಾಯಿತು? ಆ ರೂಪದಲ್ಲಿ ತೋರ್ಕೊಂಡಿದ್ದು ನಾನೇ ಆಗಬೇಕೇ ಹೊರತು ನನಗಿಂತ ಅದು ಬೇರೆಯಾಗಿಲ್ಲ. ಒಂದು ಇದ್ದಾಗ ಇನ್ನೊಂದು ಇಲ್ಲ ಅನ್ನೋ ಮಾತಲ್ಲೇ ಎಲ್ಲವೂ ತೀರ್ಮಾನ ಆಯ್ತಿದ್ದು. ಏನೋ ನಾನು ಇಲ್ಲದೆ ಇರೋವಾಗ ಅದು ಇರೋದಿಲ್ಲ ಅಂತ ಆದರೆ, ನಾನಿದ್ದಾಗ ಮಾತ್ರ ಇರುತ್ತೆ ಅಂತ ಆದರೆ ಅದು ನನಗಧೀನವಾಗಿದೆ. ನನ್ನ ಅಧೀನವಾಗಿದೆ ಅಂದ್ರೇನು? ನಾನು ಅಂದ್ರೆ ಯಾರು? ನಾನು ಅಂತ ಒಬ್ಬ, ನನಗಿಂತ ಅಧೀನ ಅಂತ ಎರಡು ಇಲ್ವೇ ಇಲ್ಲ. ಅಲ್ಲಿ ಕನಸು ಇಲ್ಲ ಈಗ ಅಂತ. ಆದ್ದರಿಂದ ನಾನೇ ಕನಸಿನ ರೂಪದಲ್ಲಿ ತೋರ್ಕೊಂಡಿದ್ದು, ಹಾಗೆ ನಾನೇ ಎಚ್ಚರ ರೂಪದಲ್ಲಿ ತೋರ್ತಾ ಇರೋದು. ಈಗ ಇದು ಇನ್ನೊಂದು ಟಿಪ್ಪಣಿ ನೋಡಿ, ಎರಡನೇ ಟಿಪ್ಪಣಿ. ಅವನು ಎಂದು ಕಾಲದಲ್ಲಿ ಆ ದೇಶದಲ್ಲಿದ್ದವನನ್ನು ಈಗ ನೆನಪಿಸಿಕೊಳ್ಳುವುದು ಸ್ಮೃತಿ. ಗೊತ್ತಾಯ್ತಾ? ಸ್ಮೃತಿಗೂ ಪ್ರತ್ಯಭಿಜ್ಞೆಗೂ ವ್ಯತ್ಯಾಸ ಹೇಳಿದೆ ನಾನು. ಅದನ್ನು ಸ್ವಾಮಿಗಳು ಟಿಪ್ಪಣಿ ಹೇಳ್ತಾ ಇದ್ದಾರೆ. ಸ್ಮೃತಿಯಲ್ಲಿ ವಸ್ತು ಎದುರಿಗಿರ್ಬೇಕು ಅಂತಿಲ್ಲ. ಆ ದೇಶದಲ್ಲಿ, ಆ ಕಾಲದಲ್ಲಿ ಯಾವುದೋ ಒಂದು ಅದಿತ್ತಲ್ಲ ಅಂತ ಹೇಳ್ತೀವಲ್ಲ, ಅದು ಇಲ್ಲಿ ಇರಬೇಕು ಅಂತೇನಿಲ್ಲ. ಅದು ನೆನಪಿಸಿಕೊಳ್ಳೋದು, ಬರೀ ನೆನಪಷ್ಟೇ. ಅದು ಸ್ಮೃತಿ. ಅವನೇ ಇವನು ಎಂದು ಆಗ ಅಲ್ಲಿ ತೋರಿ ನಡುವೆ ತೋರದೇ ಇದ್ದು ಈಗ ಇಲ್ಲಿ ತೋರುವವನನ್ನು ಗುರುತಿಸಿ ಅರಿಯುವುದು ಪ್ರತ್ಯಭಿಜ್ಞೆ. ಅದೇ ಇದು ಅಂತ ಪ್ರತ್ಯಭಿಜ್ಞೆ ಮಾಡಬೇಕು ಅಂದರೆ ಎದುರಿಗೆ ವಸ್ತು ಇರಬೇಕು. ಆತ್ಮನು ತೋರದೇ ಇರುವ ಕಾಲದೇಶಗಳೇ ಇಲ್ಲದ್ದರಿಂದ ಅವನು ಸ್ಮೃತಿಗಾಗಲಿ ಪ್ರತ್ಯಭಿಜ್ಞೆಗಾಗಲಿ ವಿಷಯವಲ್ಲನಾದರೂ ಅವನೇನು ಪ್ರತ್ಯಭಿಜ್ಞೆಗೆ ವಿಷಯನಲ್ಲ. ಅವನೇ ಇವನು ಅಂತೇಳಿ ಎದರಲ್ಲ ಅವನ್ನ ನೀವು ನೋಡೋಕ್ಕಾಗಲ್ಲ. ನನ್ನನ್ನು ನಾನು ಎದುರಿಗೆ ನೋಡ್ಕೊಳ್ಳೋದು ಅಂದ್ರೇನು? ಆತ್ಮ ಅಂದ್ರೆ ನಾನು. ಹಾಗಿದ್ರೂ ನಿದ್ರಿಸಿದ ನಾನೇ ಎಚ್ಚೆತ್ತಿರುವೆನು ಎಂಬ ರೂಪದ ಅರಿವು ಆತ್ಮತತ್ವವನ್ನು ಗೊತ್ತುಪಡಿಸುವುದಕ್ಕೆ ಸಹಾಯ ಮಾಡುತ್ತದೆ. ಆತ್ಮತತ್ವವನ್ನು ಗೊತ್ತು ಮಾಡಿಸ್ಕೊಳ್ಳೋಕೆ ನಾವು ಸಹಾಯ ಮಾಡ್ಕೋತಾ ಇದೆ. ಇದು ಹೇಗೆ ಅಂದರೆ, ನಾನು ಈಗಲೂ ನಿದ್ರಿಸಿದಾಗ ಹೇಗಿದ್ದನೋ ಹಾಗಿದ್ದೇ ಇದ್ದೀನಿ. ನಿದ್ರಿಸಿದ ನಾನೇ ಎಚ್ಚೆತ್ತಿರುವೆನು ಅನ್ನೋ ಇದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಿದ್ರಿಸಿದ ಯಾವ ಅನುಭವ ಇದೆ ಅದೇನು ಈಗಲೂ ಹೋಗಿಲ್ಲ. ನಿದ್ರಾನುಭವ ಹೇಗಿತ್ತು ಅಂದರೆ, ಎಚ್ಚರವೂ ಇಲ್ಲ, ಕನಸೂ ಇಲ್ಲ, ನನಗಿಂತ ಬೇರೆ ಏನೂ ಇರಲಿಲ್ಲ, ನಾನೇ ನಾನಾಗಿದ್ದೆ, ಆನಂದವಾಗಿದ್ದೆ.
ಅದಷ್ಟು ಈಗಲೂ ಬರ್ತಾ ಇರೋದ್ರಿಂದ ಅದೇ ನಾನು ಅಂತ ಅನ್ನಿಸ್ತಾ ಇರೋದ್ರಿಂದಲೇ ಆ ನಾನು ಅನ್ನೋದು ಇದ್ದೇ ಇದೆ. ಆ ನಾನೇ ಎಚ್ಚರವಾಗಿದ್ದೀನಿ ಅಂದ್ರೂ ಆ ನಾನನ್ನೇ ಎಚ್ಚರವಾಗಿ ನೋಡ್ತಾ ಇದ್ದೀನಿ. ಹೀಗೆ ನೋಡ್ಕೋಬೇಕು ಅಂತ ಎಂಬುದರ ಮೇಲೆ ಅದನ್ನು ಸ್ಮರಣೆ ಎಂದು ಪ್ರತ್ಯಭಿಜ್ಞೆ ಎಂದು ಕರೆದಿದೆ ಅಂತ. ಇದು ಪ್ರತ್ಯಭಿಜ್ಞೆ ಮಾಡ್ತಾ ಇರೋದು ತತ್ವವನ್ನು ಗುರುತಿಸೋದಕ್ಕೆ. ತತ್ವವನ್ನು ಗುರುತಿಸೋದು ನಮಗೆ ಪ್ರಧಾನವೇ ಹೊರತು ನೀನು ನಿದ್ರೆಯಲ್ಲಿ ಹೇಗಿದ್ದೆ, ಎಚ್ಚರದಲ್ಲಿ ಹೇಗಿದ್ದೆ, ಕನಸಲ್ಲಿ ಹೇಗಿದ್ದೆ ಅದು ಮುಖ್ಯ ಅಲ್ಲ. ಇದು ಮುಖ್ಯವಾದ ಆಚಾರ್ಯರು ಇದು ಬರ್ತಾರಲ್ಲ 4 ಸ್ಥಾನತ್ರಯ ವ್ಯತಿರಿಕ್ತತ್ವಂ. 3 ಸ್ಥಾನಗಳಿಗಿಂತಲೂ ಬೇರೆಯಾಗಿದ್ದಾನೆ, ಸ್ಥಾನಗಳಿಗೆ ಅಂಟ್ಕೊಂಡಿಲ್ಲ, ಸ್ಥಾನಗಳಿಗೆ ಸಾಕ್ಷಿಯಾಗಿ ನೋಡ್ತಾ ಇದ್ದಾನೆ. ಅವನೇ ನಾನು ಅಂತ ಪ್ರತ್ಯಭಿಜ್ಞೆ ಮಾಡ್ಕೋತಾ ಇರೋದ್ರಿಂದ ಒಬ್ಬನೇ ಆಗಿದ್ದಾನೆ. 3ರಲ್ಲಿ 3 ಇಲ್ಲ. 3 ಅನುಭವಿಸಿರುವುದು ನಾನೇ ಅಂತ ಹೇಳ್ತಾ ಇರೋದ್ರಿಂದ ಒಬ್ಬನೇ ಆಗಿದ್ದಾನೆ ಅಂತ. ಒಬ್ಬನೇ ಅಂದರೆ ಇವನಿಗಿಂತ 2 ಇರೋದೇ, ಬೇರೆ ಇರೋದೇ ಇಲ್ವಲ್ಲ ಏನು ಅಂತ. ಆದ್ದರಿಂದ 2 ಇಲ್ಲದ 1 ಇವೆಲ್ಲವೂ ಶುದ್ಧವಾಗಿದ್ದಾನೆ ಅನ್ನೋದೆಲ್ಲ ತೀರ್ಮಾನ. ಈಗ ಈ ಎಚ್ಚರಾವಸ್ಥೆಯಲ್ಲಿಯೇ ಎಚ್ಚರ, ಕನಸು, ನಿದ್ರೆ ಅಂತ 3 ಅನುಭವ ರೂಪ ತೋರಿಕೊಳ್ತು. ಒಂದು ಆ ಎಚ್ಚರಕ್ಕೆ ವಿಶ್ವ, ಕನಸಿಗೆ ತೈಜಸ, ಪ್ರಾಜ್ಞಾ ಅಂತ ಹೆಸರು ಕೊಟ್ಟಿದ್ರು ಅಲ್ವಪ್ಪ. ಅದು ನೋಡೋವಂಥವನಿಗೆ ಯಾರು ಎಚ್ಚರವಾಗಿದ್ದಾನೋ ಅವನಿಗೆ ವಿಶ್ವ, ವೈಶ್ವಾನರ ಅಂತ ಹೆಸರು. ಯಾರು ಕನಸಾಗಿದ್ದಾನೋ ಅವನಿಗೆ ತೈಜಸ ಅಂತ ಹೆಸರು. ಯಾರು ನಿದ್ರೆಯಾಗಿದ್ದಾನೋ ಅವನಿಗೆ ಪ್ರಾಜ್ಞಾ ಅಂತ ಹೆಸರು. ಅಲ್ಲಿ ಕೆಲವರು ಏನು ಮಾಡ್ತಾರೆ, ಕನಸನ್ನು ಅನುಭವಿಸಿದ, ಕನಸಿನಲ್ಲಿ ಅಭಿಮಾನ ಪಟ್ಟುಕೊಂಡ ಜೀವ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಬೇಡ ಅಂತ ಸ್ವಾಮಿಗಳು ಬರ್ತಿದ್ದಾರೆ. ಯಾರು ಕನಸಾಗಿದ್ದಾನೋ ಅವನಿಗೆ ತೈಜಸ ಎಂದು ಹೆಸರು. ಯಾರು ನಿದ್ರೆಯಾಗಿದ್ದಾನೋ ಅವನಿಗೆ ಪ್ರಾಜ್ಞಾ ಅಂತ ಹೆಸರು. ಯಾರು ಎಚ್ಚರವಾಗಿದ್ದಾನೋ ಅವನಿಗೆ ವಿಶ್ವ ಅಂತ ಹೆಸರು ಅಂತ ಹೇಳಿದರು. ಈಗ ಎಚ್ಚರಾವಸ್ಥೆಯಲ್ಲೇ 3 ಜನರನ್ನು ತೋರಿಸ್ಬೋದು. ವಿಶ್ವ ತೈಜಸ ಪ್ರಾಜ್ಞರನ್ನು ಎಚ್ಚರಾವಸ್ಥೆಯಲ್ಲೇ ತೋರಿಸ್ಬಹುದು. ಹೇಗೆ ತೋರಿಸ್ಬೇಕು ಅನ್ನೋದಕ್ಕೆ ಅಂದರೆ ಎಚ್ಚರಾವಸ್ಥೆಯಲ್ಲಿಯೇ ವಿಶ್ವವೇ ಮೊದಲಾದ 3ರ ಅನುಭವವನ್ನು ಪ್ರದರ್ಶನ ಮಾಡುವುದಕ್ಕಾಗಿ, ತೋರಿಸಿಕೊಡುವುದಕ್ಕಾಗಿ ಈ ಶ್ಲೋಕ, ಮುಂದಿನ ಶ್ಲೋಕ ಬಂದಿದೆ. ಹೀಗೆ ತೋರಿಸ್ತಾ ಇರೋದ್ರಿಂದ ನೋಡಿ, ಎಚ್ಚರಾವಸ್ಥೆಯಲ್ಲೇ 3ರನ್ನು ತೋರಿಸಿದ ಮೇಲೆ ನಾನು 3ಕ್ಕೂ ಅಂಟ್ಕೊಂಡಿಲ್ಲ ಅಂತ ಹೇಳಿದ್ರಲ್ಲ ಹಿಂದೆ, ಈಗಲೇ ಇದಕ್ಕೆ ಅಂಟ್ಕೊಂಡಿಲ್ಲ ಅಂತ ಗೊತ್ತಾಗೋಗುತ್ತೆ. ನಾನು 3ಕ್ಕೆ ಅಂಟ್ಕೊಂಡಿಲ್ಲ ಅನ್ನೋದನ್ನ ಇನ್ನೊಂದು ಅವಸ್ಥೆಗೆ ಹೋಗಿ ನೋಡಬೇಕಾಗಿಲ್ಲ. ನಾನು ಈ ಅವಸ್ಥೆಗೆ ಅಂಟ್ಕೊಂಡಿಲ್ಲ ಅಂತ ತೀರ್ಮಾನ ಆಯಿತು ಅಂದರೆ ಇನ್ನು ಯಾವ ಅವಸ್ಥೆಗೂ ನಾನು ಅಂಟ್ಕೊಂಡಿಲ್ಲ. ಆದರೆ ಇಲ್ಲೇ 3 ತೋರಿಸಿದ್ರೆ ಆ ಅನುಭವದಲ್ಲಿ ಈಗಲೇ ಗುರ್ತು ಮಾಡ್ಕೊಳ್ಳೋಕೆ ಅನುಕೂಲವಾಗುತ್ತಲ್ಲ ನನಗೆ. ಹೇಗೆ ಅಂತ ಹೇಳ್ತಾರೆ. ದಕ್ಷಿಣಾಕ್ಷಿಮುಖೇ ವಿಶ್ವಃ ದಕ್ಷಿಣಾಕ್ಷಿಮುಖೇ ವಿಶ್ವಃ ಮನಸ್ಯಂತಸ್ತು ತೈಜಸಃ ಮನಸ್ಸಸ್ಯಂತು ತೈಜಸಃ ಆಕಾಶೇ ಚ ಹೃದಿ ಪ್ರಾಜ್ಞಃ ಆಕಾಶೇ ಚ ಹೃದಿ ಪ್ರಾಜ್ಞಃ ತ್ರಿಧಾ ದೇಹೇ ವ್ಯವಸ್ಥಿತಃ ತ್ರಿಧಾ ದೇಹೇ ವ್ಯವಸ್ಥಿತಃ ದಕ್ಷಿಣಾಕ್ಷಿಮುಖೇ ವಿಶ್ವಃ ಮನಸಿ ಅಂತಃ तू ತೈಜಸಃ ಆಕಾಶಃ ಆಕಾಶೆ च हृदि ಪ್ರಾಜ್ಞಾಃ ಯಾಕಪ್ಪ ಪ್ರಾಜ್ಞಾಃ ಪ್ರಾಜ್ಞಾಃ ಅಂತಿದೆಯಾ? ಪ್ರಾಜ್ಞಾಃ ತ್ರಿಧಃ ತ್ರಿಧಾ देहे व्यवस्थितः ಏನೇನು ಹೇಳ್ತಾನೆ ಪ್ರಾಜ್ಞಾ ಅಂತಿರೋ ಪ್ರಾಜ್ಞಾ ಅಂತ ಅವ್ರು ಒಬ್ಬರೇ ಕಣ, ಇನ್ನೊಬ್ರು ಇಲ್ಲ ಅಂತ ಹೇಳಕ್ಕೆ ಹೊರಟಿದ್ದಾರೆ. ಇನ್ನು ಅಲ್ಲೇ ಬಹುವಚನ ಹೇಳ್ತಾ ಇದ್ದಾನೆ. ಬೇಷ್. ಹಾಂ, ದಕ್ಷಿಣಾಕ್ಷಿ ಮುಖೆ, ಈ ಬಲಗಣ್ಣಿನ ದ್ವಾರದಲ್ಲಿ ಅಂತ. ಆ ಬಲಗಣ್ಣು ಅಂತ ಹೇಳ್ತಾ ಇರೋದು ಶಾಸ್ತ್ರ ಪ್ರಸಿದ್ಧವಾದ ಒಂದಿದು. ಶಾಸ್ತ್ರದಲ್ಲಿ ಈ ಬಲಗಣ್ಣಿನಲ್ಲಿ ಯಾವನ್ ತೋರು ಬರ್ತಾ ಇದ್ದಾನೋ ಅವನೇ ಆತ್ಮ ಅಂತ ನೀ ತಿಳುಕೋ ಅಂತ ಛಾಂದೋಗ್ಯೋಪನಿಷತ್ತಲ್ಲಿ ಹೇಳಿದೆ. ಬಲಗಣ್ಣಿನಲ್ಲಿ ಅಂತ ಹೇಳ್ತಾ ಇರೋದು ಕಣ್ಣಿನಲ್ಲಿ, 2 ಕಣ್ಣಿನಲ್ಲೂ. ಆದರೆ ಮನುಷ್ಯನಿಗೆ ಬಲಗಡೆಯಲ್ಲಿ ಸ್ವಲ್ಪ ವಿಶೇಷತೆ ಇರುತ್ತೆ ಅಂತ. ಯಾವ್ದಾದ್ರು ಕೆಲಸ ಮಾಡೋದಕ್ಕೆ ಈಗ ಎಡಗೈನ ಉಪಯೋಗಿಸೋದಕ್ಕಿಂತ ಬಲಗೈ ಉಪಯೋಗಿಸೋದು ಇದಾಗಿದೆ. ಇನ್ನು ಕೆಲವ್ರಿಗೆ ಇದೇ ಬಲಗೈ ಆಗಿರುತ್ತೆ. ಅಂದ್ರೆ ಅವ್ರು ಯಾವುದನ್ನು ಜಾಸ್ತಿ ಉಪಯೋಗಿಸುತ್ತಾರೋ ಅವರ ಇದು ಯಾವ ಕಡೆ ಕೆಲಸ ಮಾಡ್ತಾ ಇರುತ್ತೆ ಜಾಸ್ತಿ, ಅದು ಬಲ ಆಗಿರುತ್ತೆ. ಒಟ್ಟಿನಲ್ಲಿ ಅವರಿಗೆ ಅದು ಬಲ, ನಮ್ಗೆ ಇದು ಬಲ. ಈ ಬಲಗಣ್ಣಿನಲ್ಲಿ ಅಂದರೆ ಹೆಚ್ಚಾಗಿ ಅಲ್ಲಿ ಒಂದು ಸ್ವಲ್ಪ ಇರುತ್ತೆ ಅಂತ. ದಕ್ಷಿಣಾಕ್ಷಿ ಮುಖೆ ಅಂದರೆ ಬಲಗಣ್ಣಿನ ಮುಖದಲ್ಲಿ, ಆ ಶುರುವಿನಲ್ಲಿ, ಆ ಪ್ರಾರಂಭದಲ್ಲಿ, ಆ ದ್ವಾರದಲ್ಲಿ ಯಾವನಿದಾನೋ ಅವನಿಗೆ ವಿಶ್ವ ಅಂತ ಹೆಸರು. ಈಗ ವಿಶ್ವ ಅಂದರೆ ಎಚ್ಚರ ಅಂತ. ಎಚ್ಚರ ಅನ್ನೋವಾಗ ನಾವೇನು ಹೇಳಿದ್ದೀವಿ, ಸ್ಥೂಲವಾದ ವಿಷಯಗಳನ್ನು ಅನುಭವಿಸೋನು ಅಂತ. ಇಲ್ಲಿ ನಾವು ಸ್ಥೂಲವಾದ ವಿಷಯಗಳನ್ನು ಅನುಭವಿಸೋಕೆ ಇಂದ್ರಿಯಗಳಲ್ಲಿ ಮುಖ್ಯವಾಗಿ ಬರಬೇಕಲ್ಲ.
ಅದರಲ್ಲೂ ಕಣ್ಣಿಗೆ ಮುಖ್ಯ ಬರಬೇಕಲ್ವಪ್ಪ. ಆದ್ದರಿಂದ ಈ ಕಣ್ಣಿನ ಶುರುವಿನಲ್ಲಿ ಯಾರು ಅಭಿಮಾನ ಪಟ್ಕೊಂಡಿದ್ದಾನೋ, ನಾನು ನೋಡೋನು, ನಾನು ಕೇಳೋನು ಅಂತ ಅವನೇ ವಿಶ್ವಕಣಯ ಒಂದು. ಇನ್ನು ಮನಸ್ಸಿ ಅಂತಸ್ತು ತೈಜಸ. ಇನ್ನು ಮನಸ್ಸಿನ ಒಳಗೆ ಕಣ್ಣಿನಲ್ಲಿ ನೋಡಿದ್ದನ್ನು ಮುಚ್ಕೊಂಡಾಗ ಮನಸ್ಸಿನಲ್ಲಿ ಓ ಇದೆಂಥದ್ದು ಅನ್ಕೋತಾನಲ್ಲ, ಆ ಮನಸ್ಸಿನಲ್ಲೇ ಒಬ್ಬ ನೋಡಿ ಬರ್ತಾ ಇದ್ದಾನಲ್ಲ, ಇದು ನೋಡಿದೆ ಅಲ್ಲಪ್ಪ, ಇದು ಪೆನ್ನು ಅಂತ ಕಣ್ಣಿಂದ ನೋಡಿದೆ, ಇಲ್ಲಿ ಕಪ್ಪಿಗಿದೆ, ಇಲ್ಲಿ ಕೆಂಪಗಿದೆ, ಬೆಳಗಿದೆ, ಎಲ್ಲದನ್ನೂ ನೋಡಿದೆ. ಆಯ್ತು, ಈ ಕಣ್ಣು ಮುಚ್ಕೊಂಡೆ. ಈಗಲೂ ರೂಪ ಕಾಣಿಸ್ತಾ ಇದೆಯೋ ಇಲ್ವಾ? ಕಾಣಿಸುತ್ತೆ. ಅದನ್ನ ನೋಡ್ತಾ ಇರೋನು ಯಾರೋ? ಅವನು ತೈಜಸ. ಮೂರಲ್ಲ, ಅದು ಹೌದು. ಯಾವ ನಾನು ಕಣ್ಣಿನಲ್ಲಿ ನೋಡಿದನೋ ಆ ನಾನೇ ಮನಸ್ಸಿನಲ್ಲಿ ತಾನೇ ನೋಡ್ತಾ ಇರೋದು. ಅದು ಸೋಹಮಿತಿ ಪ್ರತಿಸಂಧಾನನೂ ಆಗತ್ತೆ. ಅದಾಮೇಲೆ ಹೇಳ್ತಾರೆ, ಈಗ ಕಣ್ಣಿನಲ್ಲಿ ನೋಡ್ತೀನಿ ಅಂತ ಹೇಳ್ತೀಯ, ಮನಸ್ಸಿನಲ್ಲೂ ನೋಡ್ತಾನೆ ಅಂತ ಹೇಳ್ತೀಯ, ಅವನು ತೈಜಸ. ಅಲ್ಲಿ ನೀನು ಕನಸಿನ ಬಗ್ಗೆ ಏನು ಹೇಳೋದು? ಕನಸು ಅಂತ ಹೇಳೋವಾಗ ಅಲ್ಲಿ ಬರೀ ಮನ್ಸಲ್ಲಿ ತೋರಿದ್ದು ಅಂತೀಯ, ಇಲ್ಲೇನು ಮನ್ಸಲ್ಲಿ ತೋರ್ತಾ ಇದೆಯೋ ಅದು ಕನಸೇ ಆಗುತ್ತೆ. ಅವಾಗ ಇಟ್ಕೋ, ಇಲ್ಲಿ ಮನ್ಸಲ್ಲಿ ತೋರಿದ್ದು ನಿಜ ಅಂತ ಆದರೆ ಆ ಮನ್ಸಲ್ಲಿ ತೋರಿದ್ದು ನಿಜಾನೇ, ಇಲ್ಲ ಆ ಮನ್ಸಲ್ಲಿ ತೋರಿದ್ದು ಸುಳ್ಳು ಅಂದರೆ ಈ ಮನ್ಸಲ್ಲಿ ತೋರಿದ್ದು ಸುಳ್ಳೆ. ಇಲ್ಲೂ ಸುಳ್ಳು ಅಂತ ಹೇಳ್ತೀಯ ಇದನ್ನ, ಅದಾಗದೆ ಸುಳ್ಳಾಗತ್ತೆ. ಮತ್ತೆ ಈ ಮನಸ್ಸೇ ಅಲ್ಲಿಗೆ ಬಂದಿದೆ ಅಂತ ಇಟ್ಕೊಂಡ್ರೆ ನಾವು ನಮ್ಮ ಮನಸ್ಸಲ್ಲಿ ಇದ್ದಿದ್ದಷ್ಟನ್ನೇ ಕನಸಲ್ಲಿ ನೋಡ್ತೀವಿ ಅನ್ನೋದಾದ್ರೆ ಸುಳ್ಳು ಅಂತ ಯಾಕೆ ಹೇಳ್ತೀಯ? ನಿನ್ನ ಮನಸ್ಸಲ್ಲಿ ಇದ್ದಿದ್ದಾನೆ ನೋಡಿದ್ದು. ನಿನ್ನ ಮನಸ್ಸಲ್ಲಿ ಇದ್ದಿದ್ದು ಸುಳ್ಳು ಅನ್ನೋದಾದ್ರೆ ಈಗ ಇಲ್ಲಿ ನೋಡ್ಬಿಟ್ಟು ಮನಸ್ಸಲ್ಲಿ ಅದನ್ನ ಆ ಚಿತ್ರ ಬಂತಲ್ಲ, ಅದು ಸುಳ್ಳು ಅಂತ ಹೇಳೋಣ. ಹೇಳಲ್ಲ. ಯಾಕೆ? ಮನಸ್ಸಿಗೆ ಒಂದು ರೂಪ ಬರಲಿಲ್ಲ ಅಂದ್ರೆ ನೋಡೋಕ್ಕೆ ಆಗಲ್ಲ ಇವನು. ಮನಸ್ಸಿಗೆ ಅದು ಬರಬೇಕು. ಮನಸ್ಸಿನ ಒಳಗಿರೋನು ತೈಜಸ. ಇನ್ನು ಹೃದಯಾಕಾಶದಲ್ಲಿ ಯಾರು ತೋರು ಬರ್ತಾ ಇದ್ದಾನೋ ಅಂದರೆ ಯಾವುದರಲ್ಲೂ ಅಭಿಮಾನ ಪಟ್ಕೊಳ್ಳದೆ ಸುಮ್ಮನೆ ಸಾಮಾನ್ಯವಾದ ಒಂದು ಅರಿವಿನ ರೂಪದಲ್ಲಿ ತೋರು ಬರ್ತಾನಲ್ಲ ಹೃದಯದಲ್ಲಿ, ಅಥವಾ ಈಗ ಇದಿಂಥದ್ದು ಗೊತ್ತಾಯಿತು ಅಂತ ಆಗುತ್ತೆ ಅಂತ ಇಟ್ಕೊಳ್ಳಿ. ಆ ಗೊತ್ತಾಯಿತು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾನಲ್ಲ ಆ ಅರಿವು, ಅವನಿಗೆ ಯಾವ ವಿಶೇಷವೂ ಇಲ್ವಲ್ಲ. ಆ ಹೃದಯದ ಆಕಾಶದಲ್ಲಿ ಅಂದರೆ ಬುದ್ಧಿಯಲ್ಲಿ ಅಂತ, ಹೃದಯಾಕಾಶ ಅಂತ ಅದಕ್ಕೆ ತಾನೇ ಹೇಳೋದು. ಆ ಬುದ್ಧಿಯಲ್ಲಿ ಅಥವಾ ಹೃದಯಾಕಾಶದಲ್ಲಿ ಯಾರು ತೋರಿ ಬರ್ತಾ ಇದ್ದಾನೋ ಅವನು ಪ್ರಾಜ್ಞನು. ಹೀಗೆ ದೇಹದಲ್ಲಿಯೇ ಅವನು ಮೂರು ಪ್ರಕಾರವಾಗಿ, ಒಬ್ಬನೇ ಮೂರು ಪ್ರಕಾರವಾಗಿ ತೋರ್ತಾ ಇದ್ದಾನೆ, ಮೂರು ಪ್ರಕಾರವಾಗಿ ಇದ್ದುಕೊಂಡಿದ್ದಾನೆ. ಅವನೊಬ್ಬನೇ, ಅವನಲ್ಲಿ ಯಾವ ಭೇದನೂ ಇಲ್ಲ. ನೀವು ಅವನನ್ನೇ ಮೂರು ಪ್ರಕಾರವಾಗಿ ಇಲ್ಲಿ ಹೀಗಿದ್ದಾನೆ, ಅಲ್ಲಿ ಹಾಗಿದ್ದಾನೆ ಅಂತ ಗುರುತಿಸ್ತಾ ಇದ್ದೀವಿ. ದಕ್ಷಿಣಂ ಅಕ್ಷ್ಯೇವ ಮುಖಂ ತಸ್ಮಿನ್ ಪ್ರಾಧಾನ್ಯೇನ ದ್ರಷ್ಟ ಸ್ಥೂಲಾನಾಂ ವಿಶ್ವಃ ಅನುಭೂಯತೆ. ದಕ್ಷಿಣಂ ಅಕ್ಷಿ ಏವ ಮುಖಂ. ಈ ಬಲಗಡೆಯ ಕಣ್ಣೇ ಅವನಿಗೆ ಮುಖ್ಯ ಅನ್ನೋ ಅರ್ಥದಲ್ಲಿ, ದ್ವಾರ ಅನ್ನೋ ಅರ್ಥದಲ್ಲಿ. ಅದರಲ್ಲಿ ಪ್ರಧಾನವಾಗಿ ದ್ರಷ್ಟೃವಾಗಿ ಸ್ಥೂಲ ವಿಷಯಗಳನ್ನು ನೋಡುತ್ತೇನೆ ಅನ್ನೋ ರೀತಿಯಲ್ಲಿ ವಿಶ್ವನ ಅನುಭವ ಆಗ್ತಾ ಇದೆ. ವಿಶ್ವ ಅಂದರೆ ಸ್ಥೂಲ ವಿಷಯಗಳನ್ನು ಅನುಭವಿಸೋನು ಅಂತಾದರೆ ಆಗ ಬಲಗಣ್ಣಿನಲ್ಲಿ ಕಣ್ಣಿಗೆ ಬರಬೇಕಲ್ಲ ಅವನು ಸ್ಥೂಲ ವಿಷಯಗಳನ್ನು ಅನುಭವಿಸೋದಕ್ಕೆ, ಇಂದ್ರಿಯಗಳಿಗೆ. ಕಣ್ಣಿಗೆ ಅಂದರೆ ಆ ಇಂದ್ರಿಯಗಳಿಗೆ ಬಂದಾಗ ಯಾವ ಅವನು ಇದು ನೋಡಿದೆ ಅಂತ ಅನ್ಕೋತಾನಲ್ಲ ಕಣ್ಣಿಗೆ ಬಂದ ಮೇಲೆ, ಅದು ವಿಶ್ವನ ಅನುಭವ. ಒಂದು ಇಂಧೋ ಹವೈ ನಾಮ ಏಷ ಯೋಯಂ ದಕ್ಷಿಣೇಕ್ಷನ್ ಪುರುಷಃ ಇತಿ ಶ್ರುತೇಃ. ಇದು ಹೇಗೆ ಗೊತ್ತಾಗತ್ತೆ ಅಂದರೆ ಬೃಹದಾರಣ್ಯಕದಲ್ಲಿ ಅವನಿಗೆ ಇಂಧ ಎಂದು ಹೆಸರು. ಯಾವಾತನು ಬಲಗಣ್ಣಿನಲ್ಲಿ ತೋರಿ ಬರುತ್ತಾನೋ, ನೋಡುವವನಾಗಿ ತೋರಿ ಬರುತ್ತಾನೋ ಅಂದ್ರೆ ಹೇಗೆ? ಬಲಗಣ್ಣಿನಲ್ಲಿ ಈಗ ಬಲಗಣ್ಣು ಅನ್ನುವಾಗ ನಿಮ್ಗೇನು ತೋರ್ ಬರ್ತಾ ಇಲ್ಲ, ನಾನು ಬಲಗಣ್ಣಿನ ಅಥವಾ ಕಣ್ಣಿನಲ್ಲಿ ನೋಡುವವನಾಗಿ ನಾನು ತೋರ್ ಬರ್ತಾ ಇದ್ದೀನಿ. ನಾನು ಅನ್ಕೋತಾ ಇದ್ದೀನಿ ನಾನು ನೋಡ್ತೀನಿ, ನಾನು ಕೇಳ್ತೀನಿ, ನಾನು ಮೂಸ್ತೀನಿ ಅಂತ ಅನ್ಕೊಳ್ಳುವಾಗ ನಾನು ನೋಡುವವನಾಗಿಯೂ ಕೇಳುವವನಾಗಿಯೂ ತೋರ್ ಬರ್ತಾ ಇದ್ದೀನಿ. ಹಾಗೆ ನೋಡುವವನಾಗಿ ಕೇಳುವವನಾಗಿ ಸ್ಥೂಲ ವಿಷಯಗಳನ್ನು ಅನುಭವಿಸುವವನಾಗಿ ತೋರ್ ಬರ್ತೀನಲ್ಲ, ಆಗ ನನಗೆ ವಿಶ್ವ ಎಂದು ಹೆಸರು, ನನಗೇನೆ. ಅದರಿಂದ ಯಾವ ಈತನು ಬಲಗಣ್ಣಿನಲ್ಲಿ ದಕ್ಷಿಣೆ ಅಕ್ಷನ್ ಅಂತಿದೆ, ಅಕ್ಷ್ಣೀತ ಆಯ್ತಾ, ಬಲಗಣ್ಣಿನಲ್ಲಿ ಯಾವ ಪುರುಷನು ತೋರಿ ಬರ್ತಾನೋ ಅವನಿಗೆ ಇಂಧ ಎಂದು ಹೆಸರು.
ಇಂಧಃ ದೀಪ್ತಿಗುಣಃ ಇಂದಹ ದೀಪ್ತಿಗುಣಃ ವೈಶ್ವಾನರಃ ವೈಶ್ವಾನರಃ ಆದಿತ್ಯಾಂತರ್ಗತಃ ಆದಿತ್ಯಾಂತರ್ಗತಃ ವೈರಾಜಃ ಆತ್ಮ ವೈರಾಜಃ ಆತ್ಮ ಚಕ್ಷುಷಿ ಚ ದ್ರಷ್ಟ ಏಕಃ. ಚಕ್ಷುಷಿ ದ್ರಷ್ಟಾ ಏಕಃ. ಈ ಇಂಧಿ ದೀಪ್ತೌ ಅಂತ ಧಾತು. ಈ ಇಂಧಿ ದೀಪ್ತೌ ಅಂತ. ಆ ಇಂಧಿ ಅನ್ನೋದು ದೀಪ್ತಿ ಗುಣವನ್ನೆಲ್ಲ ಉಳ್ಳದ್ದು ಅಂತ, ಬೆಳಗುವಂಥವನು ಅಂತ. ಆ ಇಂಧ ಅನ್ನೋ ಶಬ್ದವೇ ಬೆಳಗುವಂಥವನು, ಬೆಳಗಿ ತೋರುವಂಥನು ಅಂತ. ಆ ದೀಪ್ತಿ ಗುಣವುಳ್ಳವನು ಅನ್ನೋ ಅರ್ಥದಲ್ಲಿ ಅವನಿಗೆ ವೈಶ್ವಾನರ ಆಗ್ತಾನೆ. ವೈಶ್ವಾನರ ಅಂದರೆ ಆದಿತ್ಯನ ಒಳಗಿರುವ ಯಾವ ಪುರುಷನಿದಾನೋ, ಈ ಕಣ್ಣಿನಲ್ಲಿ ಯಾವ ಪುರುಷನಿದಾನೋ ಅವರಿಬ್ರು ಒಂದೇನೆ. ಯಾಕೆ ಇದರಲ್ಲಿ ಐತರೇಯದಲ್ಲಿ ಬಂತಲ್ವಾ, ಆಗಿರೋ ಪಾಠದಲ್ಲಿ ಹೇಳ್ತಾ ಇದ್ದೀನಿ. ಐತರೇಯದಲ್ಲಿ ಆ ವಿರಾಟ್ ಪುರುಷನ ಕಣ್ಣಿನಿಂದ ಸೂರ್ಯ ಹೋದ್ರ, ಆ ಸೂರ್ಯನು ಇಲ್ಲಿ ಕಣ್ಣಲ್ಲಿ ಅಭಿಮಾನ ಪಟ್ಕೊಂಡ, ಎರಡೂ ಬಂತಲ್ವಾ. ಆ ದೃಷ್ಟಿಯಲ್ಲಿ ಹೇಳೋದಾದ್ರೆ ವೈಶ್ವಾನರನು ಅವನೇ. ಯಾರು? ಆದಿತ್ಯನ ಒಳಗಿರುವ ಪುರುಷನು, ಅವನಿಗೆ ವಿರಾಟ್ ಪುರುಷ ಎಂದು ಹೆಸರು. ಅವನೇ ಕಣ್ಣಿನಲ್ಲಿ ಅಭಿಮಾನ ಪಟ್ಕೊಂಡಿದ್ದಾನೆ. ಅವನು ಇವನು ಒಬ್ಬರೇ. ಆದಿತ್ಯನಾಗಿ ತೋರು ಬರ್ತಾ ಇದ್ದಾನೆ ಅಂದ್ರೆ ಅದು ವಿರಾಟ್ ಪುರುಷನ ಕಣ್ಣು. ವಿರಾಟ್ ಪುರುಷನ ಕಣ್ಣು ಯಾವುದೋ ಅದೇ ನನಗೂ ಕಣ್ಣು. ನನ್ನ ಕಣ್ಣು ಬೇರೆ, ವಿರಾಟ್ ಪುರುಷನ ಕಣ್ಣು ಬೇರೆ ಅಲ್ಲ. ವಿರಾಟ್ ಪುರುಷನ ಒಳಗೆ ಸೇರಿ ಹೋದ್ಮೇಲೆ ನನ್ನನ್ನು ಬೇರೆ ಅಂತ ಒಂದಾನೊಂದು ಅಭಿಮಾನ ಪಟ್ಕೊಂಡಾಗಲೂ ವಿರಾಟ್ ಪುರುಷನ ಕಣ್ಣಲ್ಲಿ ಯಾವ ದೇವತೆ ಇದ್ದಾನೋ, ಯಾರು ವಿರಾಟ್ ಪುರುಷನ ಕಣ್ಣು ಅಂತ ಹೆಸರಾಗಿದೆಯೋ ಶಾಸ್ತ್ರದಲ್ಲಿ, ಅವನೇ ನನಗೂ ಕಣ್ಣಾಗ್ತಾನೆ ಹೊರತು ನನಗೆ ಬೇರೆ ಕಣ್ಣಾಗಲ್ಲ. ಈಗ ನೋಡಿ, ನನಗೆ ಬೇರೆನೇ ಕಣ್ಣಾಗಿದ್ದಿದ್ರೆ ಒಬ್ರು ಕಣ್ಣು ಇನ್ನೊಬ್ರಿಗೆ ಸೇರ್ಸಕ್ಕೆ ಆಗ್ತಿರ್ಲಿಲ್ಲ. ಸೇರಿಸ್ತೀವೋ ಇಲ್ವಾ? ಈ ಕಾಲದಲ್ಲಿ ಸೇರಿಸ್ತಾರೆ. ಸೇರಿಸ್ತಾರೆ ಅಂತ ಆದ್ಮೇಲೆ ಕಣ್ಣಲ್ಲಿ ಯಾರು ಭೇದ ಏನಿಲ್ಲ ಅಂತ ಆಯ್ತು. ಕಣ್ಣೆಲ್ಲ ಒಂದು ಅಂತ ಆಯ್ತಾಗ, ಕಣ್ಣೆಲ್ಲ ಯಾವ ಕಣ್ಣು ಹಾಗಿದ್ರೆ ಯಾರು ಇದ್ದಾಗ ಕಣ್ಣು ಕೆಲಸ ಮಾಡುತ್ತೋ ಅವನೇ ಕಣ್ಣು. ಬೆಳಕಿದ್ದಾಗ ತಾನೇ ಕಣ್ಣು ಕೆಲಸ ಮಾಡೋದು. ಈ ಎಲ್ರಿಗೂ ಕಣ್ಣಿದೆ, ಬೆಳಕು ಮಾತ್ರ ಇಲ್ಲ ಅಂತ ಇಟ್ಕೊಳ್ಳಿ. ಸೂರ್ಯ ಹೋಗ್ಬಿಟ್ಟ, ಇಡೀ ಪ್ರಪಂಚದಲ್ಲಿ ಯಾವ ಬೆಳಕು ಇಲ್ಲ. ಈ ಕಣ್ಣಿದ್ದೇನು ಪ್ರಯೋಜನ? ಏನಲ್ಲ ಅಂತ ಆದ್ಮೇಲೆ ಯಾರು ಇದ್ದಾಗ ಕಣ್ಣು ಕೆಲಸ ಮಾಡುತ್ತೋ ಅವನಿಗೆ ಕಣ್ಣು ಅಂತ ಹೆಸರು. ಅವನು ಆದಿತ್ಯನ ಒಳಗಿರುವ ವಿರಾಟ್ ಪುರುಷ ಇದಾನಲ್ಲ, ಹಿರಣ್ಯಗರ್ಭ ಅಂತ ಹೆಸರು ಅವನಿಗೆ. ಹಿರಣ್ಯಗರ್ಭ ಅನ್ನುವಾಗ ಲಿಂಗಾತ್ಮ ಅಂತ, ಅಂದರೆ ಆ ಸಮಷ್ಟಿ ಮನಸ್ಸಿನಲ್ಲಿ ಅಭಿಮಾನ ಪಟ್ಕೊಂಡವನು ಅಂತ. ಅವನಿಗೆ ಸ್ಥೂಲೋಪಾಧಿಯಾದಾಗ ಹೊರಗಿನ ಪಂಚಭೂತಗಳನ್ನು ಶರೀರ ನಾನು ಅಂದ್ಕೊಂಡಾಗ ಅವನಿಗೆ ವಿರಾಟ್ ಪುರುಷ ಅಂತ ಹೆಸರು. ಆ ವಿರಾಟ್ ಪುರುಷನು ಮತ್ತು ಅವನೇ ಆದಿತ್ಯನ ಒಳಗಿರೋನು, ಮತ್ತು ಈ ಕಣ್ಣಿನ ಒಳಗಿರಿ ದ್ರಷ್ಟವಾಗಿ ತೋರು ಬರ್ತಾ ಇರೋನು. ಚಕ್ಷುಷಿ ಚ ದ್ರಷ್ಟ, ಕಣ್ಣಿನಲ್ಲಿ ದ್ರಷ್ಟವಾಗಿ ತೋರು ಬರ್ತಾ ಇರೋರು ಇಬ್ಬರು ಒಂದೇನೆ. ಅದರಿಂದ ಈಗ ಹಿಂದೇನೋ ಹೇಳುವಾಗ ನಾವು ಜಾಗೃತ ಸ್ಥಾನ ಅನ್ನೋ ಜಾಗದಲ್ಲಿ ಈ ವಿಶ್ವ ಅನ್ನೋದನ್ನು ನಾನು ಎಚ್ಚರವಾಗಿದ್ದೇನೆ ಅಂದ್ಕೊಳ್ಳುವಾಗ ನಮ್ಮ ನಿಜವಾದ ಸ್ವರೂಪವನ್ನು ವೈಶ್ವಾನರದಲ್ಲಿ ಸೇರಿಸಿದ್ರಲ್ವಾ. ಮೂರ್ಧೈವ ಸುತೇಜಾಹ ಚಕ್ಷುರ್ ವಿಶ್ವರೂಪ ಪ್ರಾಣ ಪೃಥಕ್ ವರ್ತ್ಮಾತ್ಮ ಅನ್ನೋ ಇದರಲ್ಲಿ ನೀನು ನಿನ್ನನ್ನು ಎಚ್ಚರವಾಗಿದ್ದೇನೆ ಎಂದು ಹೇಳುವಾಗ, ಎಚ್ಚರ ಅಂದರೆ ಯಾವುದು ಅಂದರೆ ವಿರಾಟ್ ಪುರುಷನ ಯಾವ ರೂಪವೋ ಅದು. ವಿರಾಟ್ ಪುರುಷನಾಗಿ ತೋರಿಕೊಳ್ಳುವುದೇ ಎಚ್ಚರ, ವಿರಾಟ್ ಪುರುಷನಾಗಿ ತೋರಿಕೊಳ್ಳುವುದೇ ಕನಸು. ಸಂಪೂರ್ಣವಾಗಿ ತೋರ್ಕೋತೀನಲ್ಲ ನಾನು. ಯಾವಾಗ ನಾನು ಈಗ ಆತ್ಮನಿಗೆ ಪರಿಚ್ಛಿನ್ನತೆ ಇಲ್ಲದೆ ಇರೋದ್ರಿಂದ ಅವನನ್ನು ತಪ್ಪಾಗಿ ತಿಳ್ಕೊಂಡಾಗಲೂ ಅವನೇನು ಪರಿಚ್ಛಿನ್ನ ಹಾಕೊಳ್ಳಲ್ಲ, ಸಂಪೂರ್ಣವಾಗಿ ತೋರ್ಕೋತಾನೆ. ಇಂಥ ಪಂಚಭೂತಗಳನ್ನೇ ಶರೀರವಾಗಿ ಇಟ್ಕೊಂಡು ಮನಸ್ಸು ಅನ್ನೋದು ಅದಕ್ಕಿಂತ ಬೇರೆ ಅನ್ಸುತ್ತೆ ನಮಗೆ ಪಂಚಭೂತಗಳಿಗಿಂತ. ಆ ಸಮಷ್ಟಿ ಮನೋರೂಪದಲ್ಲೂ ತೋರ್ ಬರ್ತಾನೆ. ಅದು ವೈಶ್ವಾನರ. ನನು ಅನ್ಯೋ ಹಿರಣ್ಯಗರ್ಭಃ ಕ್ಷೇತ್ರಜ್ಞಃ ದಕ್ಷಿಣೆ ಅಕ್ಷಿಣಿ ಅಕ್ಷ್ಣೋಃ ನಿಯಂತ ದ್ರಷ್ಟಾ ಚ ಅನ್ಯೋ ದೇಹಸ್ವಾಮಿ. ಸ್ವಾಮಿ, ನೀವು ಏನು ಹೇಳ್ತಾ ಇದ್ದೀರಿ? ಹಿರಣ್ಯಗರ್ಭ ಅಂದರೆ ಅವನು ಇಡೀ ಪಂಚಭೂತಗಳನ್ನು ಶರೀರವಾಗಿ ಇಟ್ಕೊಂಡಿರೋನು, ಸಮಷ್ಟಿ ಮನಸ್ಸನ್ನು ಸಮಷ್ಟಿ ಪ್ರಾಣವನ್ನು ನಾನು ತಂದ್ಕೊಂಡಿರೋನು, ಲಿಂಗಾತ್ಮ. ಆ ಹಿರಣ್ಯಗರ್ಭನೇ ಬೇರೆ, ನಾನು ಕ್ಷೇತ್ರಜ್ಞ, ಕ್ಷೇತ್ರವನ್ನು ಅರಿತಾ ಇರೋನು. ಕಣ್ಣಿನಲ್ಲಿ ತೋರಿ ಬರುತ್ತಾ ಕಣ್ಣುಗಳನ್ನು ನಿಯಂತ್ರಣ ಮಾಡ್ತಾ ಇರೋನು. ಕಣ್ಣು ಮುಚ್ಕೊಂಡ್ರೆ ನಾನು ಮುಚ್ಕೊಂಡ್ರೆ ಕಣ್ಣು ಮುಚ್ಕೋಬೇಕು, ಕಣ್ಣು ತೆಕ್ಕೋ ಅಂದ್ರೆ ತೆಕ್ಕೋಬೇಕು. ಅದೃಷ್ಟ ಬಂದಾಗ ಮಾಡೋವಾಗಿಲ್ಲ. ನಾನು ಕಣ್ಣುಗಳನ್ನು ನಿಯಂತ್ರಣ ಮಾಡ್ತಾ ಇದ್ದೀನಿ, ಹಿಡ್ಕೊಂಡಿದ್ದೀನಿ. ನಾನು ದ್ರಷ್ಟರೂ ಆಗಿದ್ದೀನಿ, ನೋಡ್ಬರೋ ನಾನೇ. ಕಣ್ಣಿಗೆ ಸ್ವತಃ ನೋಡೋದು ಅನ್ನೋ ಶಕ್ತಿ ಇಲ್ಲ, ನಾನೇ ನೋಡೋನು. ಆದರೆ
ಕಣ್ಣನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ ನಾನು ಕ್ಷೇತ್ರಜ್ಞ. ಆ ಹಿರಣ್ಯಗರ್ಭನೇ ಬೇರೆ, ಈ ಕ್ಷೇತ್ರಜ್ಞನೇ ಬೇರೆ ಅಲ್ವಾ? ಅದಕ್ಕೂ ಇದಕ್ಕೂ ಯಾಕೆ ಸಂಬಂಧ ಮಾಡ್ತಾ ಇದ್ದೀರಿ ನೀವು ಇಲ್ಲಿ ಅಂದರೆ ಇಲ್ಲ, ಭೇದ ಇಲ್ಲ. ಯಾಕೆ? ಸ್ವತಃ ಭೇದ ಅನಭ್ಯುಪಗಮ. ಸ್ವತಃ ಅವನ ಸ್ವರೂಪದಲ್ಲಿ ಯಾವ ಭೇದವೂ ಇಲ್ಲ. ನೀನಿನ್ನೇನು ಬೇರೆ ಅನ್ಕೊಳ್ತೀಯ. ನೀನು ಅನ್ಕೊಂಡು ಮಾತ್ರ ನೀನೇನು ಬೇರೆ ಆಗಲ್ಲ. ಈಗ ನೀನು ಚಿಂತನೆ ಮಾಡೋದಾದ್ರೆ ನಾನು ಭೂಮಿಗಿಂತ ಬೇರೆ ಅಂತ ತಾನೇ ನಾವು ಅನ್ಕೊಂಡಿರೋದು. ಬೇರೆನಾ? ಇಲ್ವಾ? ಬೇರೆ ಇಲ್ವಾ? ನಾವು ಬೇರೆ ಆಗಿಲ್ವಾ? ಭೂಮಿ ಮೇಲೆ ಓಡಾಡ್ತಾ ಇದೀವಿ ನಾವು. ಭೂಮಿನೇ ನಾನಾಗಿದ್ರು ಓಡಾಡಕ್ಕಾಗ್ತಿತ್ತೇನಪ್ಪ? ನೀನು ಓಡಾಡಿದ್ರು ಓಡಾಡ್ಲಿಲ್ಲ ಅಂದ್ರು ಅದೆಲ್ಲವೂ ಭೂಮಿನೇ. ನೀನು ಬೇರೆ ಅಂತ ಅನ್ಕೊಂಡಿದೀಯ. ಆದ್ರೆ ಸ್ವತಃ ಅಂದ್ರೇನು? ಅದರ ಸ್ವರೂಪದ ಕಡೆಯಿಂದ ಭೇದ ಏನಿಲ್ಲ. ಹಾಗೆ ಪಂಚಭೂತಗಳ ಒಳಗೆ ನಾವು ಸೇರೋಗಿರೋರು ಪಂಚಭೂತಗಳೇ ಎಲ್ಲವೋ. ಆದರೂ ನನ್ನನ್ನು ಬೇರೆ ಅಂತ ಅಂದ್ಕೊಳ್ಳೋದು ಅಭಿಮಾನವೇ ಹೊರತು ಅಲ್ಲಿ ಯಾವ ಭೇದವೂ ಇಲ್ಲ. ಸ್ವತಃ ಭೇದವಿಲ್ಲ ಎಂದರೆ ನೀನು ತಪ್ಪು ತಿಳುವಳಿಕೆಯಿಂದ ಭೇದ ಅಂತ ಅನ್ಕೋತಾ ಇದೀಯ. ಸ್ವತಃ ಭೇದ ಅನಭ್ಯುಪಗಮ. ಸ್ವತಃ ಅದರಲ್ಲಿ ಯಾವ ಭೇದವೂ ಇಲ್ಲ, ಭೇದವಿದೆ ಎಂದು ಒಪ್ಪಿಕೊಂಡಿಲ್ಲವಾದ್ದರಿಂದ ಸ್ವತಃ ಅನ್ನೋದು ಶಾಸ್ತ್ರ ಅಂತಲೂ ಹೇಳಿ. ಶಾಸ್ತ್ರ ಅದರಲ್ಲಿ ಯಾವ ಭೇದವಿದೆ ಅಂತಲೂ ಒಪ್ಕೊಂಡಿಲ್ಲ. ಇನ್ನು ಅನುಭವದ ದೃಷ್ಟಿಯಲ್ಲಿ ನೀನು ವಿಚಾರ ಮಾಡಿದರೆ ಪಂಚಭೂತಗಳಿಗಿಂತ ಬೇರೆ ಆಗೋದೇ ಇಲ್ಲ ನಿನಗೆ ಅಂತ. ಆದ್ದರಿಂದ ನೀನು ಭೇದ ಅಂತ ನೀನು ಅನ್ಕೋಬಹುದು, ಅದು ತಪ್ಪು ತಿಳುವಳಿಕೆ. ಬೇರೆಯಾಗಿಲ್ಲದೆ ಇದ್ರೂ ಬೇರೆ ಅಂತ ಅನ್ಕೊಂಡ್ರೆ ಈಗ ಶರೀರದೊಳಗೆ ಬೇಕಾದಷ್ಟು ಕ್ರಿಮಿಕೀಟಗಳಿವೆ. ಅವುಗಳು ನಾನು ಬೇರೆ ಬೇರೆ ಅಂತ ಅನ್ಕೊಂಡು ಮಾತ್ರ ಬೇರೆ ಆಗುತ್ತಾ? ಇಲ್ಲ. ನನ್ನ ಇದ್ರೊಳಗೆಲ್ಲ ಸೇರಿ ಹೋಗಿದೆ ಅಷ್ಟೇ, ಏನೂ ಅದಕ್ಕೆ ಸ್ವಾತಂತ್ರ್ಯವೇ ಇಲ್ಲ. ಏಕೋ ದೇವ ಸರ್ವಭೂತೇಷು ಗೂಢಃ ಇತಿ ಶ್ರುತೇಃ. ಏನು ಗೂಢ? ಎಲ್ಲದಕ್ಕೂ ದೀರ್ಘ ಹೇಳಿತಾನಲ್ಲ. ಏನು ಪ್ರಾಜ್ಞಾ ಅಂತಾನೆ, ಗೂಢಾ ಅಂತಾನೆ. ಅಲ್ಲಿರೋದನ್ನು ಸರಿಯಾಗಿ ಓದ್ಬೇಕು ನೀನು, ಏನೋ ಒಂದು ಹೇಳೋದಲ್ಲ. ಒಬ್ಬನೇ ದೇವನು ಎಲ್ಲ ಭೂತಗಳಲ್ಲಿಯೂ ಹೊಕ್ಕಿದ್ದಾನೆ ಅಂತ ಆ ವಾಕ್ಯದಲ್ಲಿ ಒಬ್ಬ ದೇವನೇ ಅನ್ನೋದು ಪ್ರಾಧಾನ್ಯ. ಎಲ್ಲ ಭೂತಗಳು ಅನ್ನೋದು ಅನುವಾದ. ಏನು ಅನುವಾದ? ನಮ್ಮ ತಿಳುವಳಿಕೆ ಅದು. ನಾನು ಬೇರೆ, ಅವನು ಬೇರೆ, ಇವನು ಬೇರೆ ಅನ್ನೋದು ನಮ್ಮ ಸಾಮಾನ್ಯವಾದ ತಿಳುವಳಿಕೆ. ಅದನ್ನು ಅನುವಾದ ಮಾಡಿಕೊಂಡು ಶಾಸ್ತ್ರ ಒಂದು ಉಪದೇಶ ಮಾಡ್ತಾ ಇದೆ. ನೀನು ಬೇರೆ ಅಂತ ಅಂದ್ಕೊಂಡ್ರು ಕೂಡ ಅದರಲ್ಲಿ ಯಾವ ಭೇದವೂ ಇಲ್ಲ. ಆ ಒಬ್ಬ ಪರಮಾತ್ಮನೇ ಎಲ್ಲದರಲ್ಲೂ ಒಳ ಹೊಕ್ಕಿದ್ದಾನೆ. ಆದರೆ ಒಳ ಹೊಕ್ಕಿದ್ದಾನೆ ಅಂದರೆ ಹೊಕ್ಕಿದ್ದಾನೆ ಅನ್ನೋದ್ರಲ್ಲೂ ತಾತ್ಪರ್ಯ ಅಲ್ಲ. ಒಬ್ಬನೇ ದೇವನು, ಅವನಿಗಿಂತ ಬೇರೆ ಏನೂ ಇಲ್ಲ ಅನ್ನೋದ್ರಲ್ಲಿ ತಾತ್ಪರ್ಯತೆ. ಯಾಕೆ? ಕ್ರಿಯಾಪದಕ್ಕೆ ಹೊಕ್ತಾನೆ ಅಂದರೆ ಅವನಿಗಿಂತ ಬೇರೆ ಏನೂ ಇಲ್ಲದೆ ಇರೋ ಅವನೇನು ಒಳಗೆ ಸೇರ್ಕೋಬೇಕಾ? ಬಂದು ಹೊಸದಾಗೇನು ಸೇರ್ಕೋಬೇಕಾಗಿಲ್ಲ. ನಾವೆಲ್ಲ ಇರೋದು ಅವನ ಒಳಗೇನೆ. ಈ ದೇಹೇಂದ್ರಿಯ ಮನೋಬುದ್ಧಿ ಸಹಿತವಾಗಿ ಎಲ್ಲವೂ ಅವನೇ ಆಗಿದೆ, ಅವನಿಗಿಂತ ಬೇರೆಯಾಗಿ ಇಲ್ಲವೇ ಇಲ್ಲ. ಆದರೆ ತಿಳುವಳಿಕೆ ಉಂಟು ಮಾಡೋದಕ್ಕೋಸ್ಕರ ನೀನು ಬೇರೆ ಬೇರೆ ಭೂತಗಳೆಲ್ಲವೂ ಬೇರೆ ಬೇರೆ ಅಂತ ಅನ್ಕೋತಾ ಇದೀಯಾ. ಆದರೆ ನಿಜವಾಗಿ ನೋಡಿದರೆ ಒಬ್ಬ ಪರಮಾತ್ಮನೇ ಎಲ್ಲ ರೂಪದಲ್ಲಿಯೂ ತೋರ್ಕೋತಾ ಇದ್ದಾನೆ, ಹೊಕ್ಕಿದ್ದಾನೆ ಅನ್ನೋ ಒಂದು ಶ್ರುತಿಯಿಂದ ಏನು ಗೊತ್ತಾಗುತ್ತೆ? ಶ್ರುತಿಗೆ ಭೇದದಲ್ಲಿ ತಾತ್ಪರ್ಯವೇ ಇಲ್ಲ. ಬೇರೆ ಬೇರೆ ಅಂತ ಶ್ರುತಿ ಕಡೆಯಿಂದ ಯಾವಾಗಲೂ ಬೇರೆ ಬೇರೆ ಆಗಿಲ್ಲ. ಆದರೆ ಬೇರೆ ಬೇರೆ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ಅನ್ಕೊಳ್ಳೋವನಿಗೆ ಉಪಾಸನೆಯಲ್ಲಿ ಈಗ ಬೇರೆ ಬೇರೆ ಅಂದರೆ ಯಾವ್ಯಾವ್ದ್ರಲ್ಲಿ ಅನ್ಕೋತೀವಿ ಗೊತ್ತಾ? ದೇಹದಲ್ಲಿ ಬೇರೆ ಬೇರೆ ಅನ್ಕೋತಾ ಇದ್ದೀವಿ. ಇದರಿಂದ ಕ್ರಿಯೆಯಲ್ಲಿ ಬೇರೆ ಬೇರೆ ಅನ್ಕೋತಾ ಇದ್ದೀವಿ. ನನ್ನ ಕ್ರಿಯೆ ಬೇರೆ, ಅವನ ಕ್ರಿಯೆ ಬೇರೆ ಅಂತ. ಹಾಗೆ ಭಾವನೆಗೆ ಬಂದಾಗ ನನ್ನ ಮನಸ್ಸಿನ ಭಾವನೆಗಳು ಬೇರೆ, ಅವನ ಮನಸ್ಸಿನ ಭಾವನೆಗಳು ಬೇರೆ ಅಂತ. ಹೀಗೆ ಭೇದವನ್ನು ಪ್ರತಿಯೊಂದರಲ್ಲೂ ನೋಡ್ತಾ ಇದ್ದೀವಿ. ಈಗ ಮನಸ್ಸಿನ ಕಡೆಯಿಂದ ತಾನೇ ಅದಾಗಿದ್ದು ಭೇದ. ತಪ್ಪು ತಿಳುವಳಿಕೆ ಅಲ್ತಾನೆ ಆಗಿದ್ದು ಬುದ್ಧಿ ಮನಸ್ಸಿನಲ್ಲಿ. ಈಗ ಅಲ್ಲಿಂದ ಶುರು ಮಾಡುತ್ತೆ. ಆ ಇದು ಯಾವುದೋ ವಿರಾಟ್ ಪುರುಷನ ಒಳಗೆ, ಆ ಸಮಷ್ಟಿ ಮನಸ್ಸಿನ ಒಳಗೆ ನಮ್ಮ ಮನಸ್ಸೆಲ್ಲ ಸೇರೋಗಿದೆ. ಸಮಷ್ಟಿ ಪ್ರಾಣದಲ್ಲಿ ನಮ್ಮ ಪ್ರಾಣವೆಲ್ಲ ಸೇರೋಗಿದೆ. ಸಮಷ್ಟಿ ವಿರಾಟ್ ಪುರುಷನ ಪಂಚಭೂತದ ಶರೀರದಲ್ಲಿ ನಮ್ಮ ಶರೀರ ಸೇರೋಗಿದೆ. ಎಲ್ಲವೂ ಸೇರೋಯ್ತು. ಈಗ ಕ್ರಿಯೆ, ಭಾವನೆಗಳು, ದೇಹ ಎಲ್ಲ ಅದೇ. ಈಗ ಸೇರೋಯ್ತು ಅಂದ್ರೆ ಹೊಸದಾಗಿ ಸೇರಿಸ್ಬೇಕು ಅನ್ನೋ ಬುದ್ಧಿ ಮಾತ್ರ ಮಾಡ್ಕೋಬೇಡಿ. ಯಾಕೆ? ಸೇರಿಲ್ದೇ ಇರೋ ಸಮಯವೇ ಇಲ್ಲ. ನಾನು ನನ್ನನ್ನು ಹೊಸದಾಗಿ ವಿರಾಟ್ ಪುರುಷನೊಳಗೆ ಸೇರಿಸ್ತಾ ಇದ್ದೀನಿ, ಏನೋ ಕ್ರಿಯೆ ಮಾಡ್ತಾ ಇದ್ದೀನಿ ಅನ್ಕೋಬೇಕಾಗಿಲ್ಲ. ಸೇರಿದ್ದೀನಿ ಅನ್ನೋದನ್ನು ಭಾವನಾ ರೂಪದಲ್ಲಿ ತಂದ್ಕೊಂಡ್ರೂ ಸಾಕು, ಮತ್ತೆ ಮತ್ತೆ ಮನಸ್ಸಿಗೆ ತಂದ್ಕೊಳ್ಳೋದು, ತಿಳ್ಕೊಂಡ್ರೂ ಸಾಕು. ತಿಳ್ಕೊಳ್ಳೋದು ಒಂದೇ ಸಲ. ಹೌದು, ಪಂಚಭೂತಕ್ಕಿಂತ ಬೇರೆ ಎಲ್ಲಿರೋಕ್ಕಾಗತ್ತೆ? ನಾವು ಪಂಚಭೂತದೊಳಗೆ ಇರೋರು, ಪಂಚಭೂತವೇ ಆಗಿದ್ದೀವಿ. ಪಂಚಭೂತಕ್ಕಿಂತ ಬೇರೆ ಏನೂ ಇಲ್ಲ ತಿಳ್ಕೊಂಡ್ರೆ ಅಂತ ಇಟ್ಕೊಳ್ಳಿ ಒಂದೇ ಸಲ. ಅದು ಉಳಿಲಿಲ್ಲ ಅಂತ ಆದರೆ ಮತ್ತೆ ಮತ್ತೆ ಅದು ಮನಸ್ಸಿಗೆ ತಂದ್ಕೋಬೇಕು. ಹಾಗೆ
ಅದರಿಂದ ಇದು ಹೊಸದಾಗಿ ಏನು ಹೇಳ್ತಾ ಇರೋದಲ್ಲ. ಅದಕ್ಕೆ ಸ್ವತಃ ಭೇದ ಅನಭ್ಯುಪಗಮಾತ್. ಸ್ವತಃ ಆ ದೇವನಲ್ಲಿ, ಪರಮಾತ್ಮನಲ್ಲಿ, ಹಿರಣ್ಯಗರ್ಭನಲ್ಲಿ ಯಾವ ಭೇದವನ್ನು ಶಾಸ್ತ್ರ ಒಪ್ಕೊಂಡೇ ಇಲ್ಲ. ಅವನೇ ನಾನು, ನಾನೇ ಅವನು. ಅದಕ್ಕೆ ಆ ಭಾವನೆಯಲ್ಲಿ ಹೇಳುವಾಗ ಈ ಕಣ್ಣಿನಲ್ಲಿ ತೋರ್ಬರೋನು, ಆದಿತ್ಯನ ಒಳಗೆ ತೋರ್ಬರೋನು ಇಬ್ಬರು ಒಂದೇ, ಅವನೇ ಇವನು, ಅವನೇ ಅವನು. ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ ಅಂತ ತುಂಬ ಕಡೆ ಬರುತ್ತೆ ವೇದದಲ್ಲಿ. ಆ ಆದಿತ್ಯನಲ್ಲಿ ಯಾವ ಪುರುಷನಿದಾನೋ, ಇಲ್ಲಿ ಯಾವ ಪುರುಷನ ತೋರ್ಬರ್ತಾ ಇದ್ದಾನೋ ಅವರಿಬ್ರು ಬೇರೆ ಬೇರೆ ಅಲ್ಲ ಅಂತ ಈ ವೇದದಲ್ಲಿ ತುಂಬ ಸಲ ಬರುತ್ತೆ. ಯಾಕೆ? ಅದು ಸಹಜ, ಅದು ಇರೋದು. ಅದು ನನಗೆ ಗೊತ್ತಿಲ್ಲ. ನನ್ನನ್ನು ಏನೋ ಪ್ರಕೃತಿಗಿಂತ ಬೇರೆ, ನಾನೇನೋ ಬೇರೆ ಆಗಿದ್ದೀನಿ, ನನ್ನನ್ನು ಏನೋ ರಕ್ಷಣೆ. ಏನು ಮಾಡ್ಕೋತೀಯಪ್ಪ? ಕೊರೋನಾ ಬಂತು, ಯಾವ ಪ್ರಕೃತಿಯಿಂದ ಬಂದಿದ್ದು ಅಂತಲೇ ಇಟ್ಕೊಳ್ಳೋಣ. ಚೈನಾದವ್ರು ಬಿಟ್ಟರು, ಅದು ಬಿಟ್ಟರು, ಅದೆಲ್ಲ ಏನಾಗಲಿ, ಪ್ರಕೃತಿಲಿ ತಾನೇ ಬಂದಿರೋದು. ಪ್ರಕೃತಿ ಯಾರನ್ನಾರು ಬೇರೆಯಾಗಿ ಇಟ್ಟಿದ್ಯಾ? ಎಲ್ಲರನ್ನೂ ಕಬಳಿಸ್ಕೊಂತಾವ. ಎಲ್ಲ ನನ್ನವರೇ ಕಂಡ್ರು ಅಂತ ಹೇಳುತ್ತೆ ಪ್ರಕೃತಿ. ಫ್ಲಡ್ ಬಂತು, ಪ್ರಕೃತಿ ಇವ್ರು ಮಾತ್ರ ಬೇರೆ ಅಂತ ಯಾರನ್ನಾರು ಇಟ್ಟಿದ್ಯಾ? ಎಲ್ಲೆಲ್ಲಿ ಫ್ಲಡ್ ಬಂತೋ ಎಲ್ಲರನ್ನೂ ಕಬಳಿಸ್ಕೊತಾ ಇದೆ. ಪ್ರಕೃತಿ ಯಾವತ್ತೂ ನಮ್ಮನ್ನು ಬೇರೆ ಅಂದ್ಕೊಂಡಿಲ್ಲ, ನಾವು ಬೇರೆ ಅಂದ್ಕೋತಾ ಇದ್ದೀವಿ. ಯಾವುದರಿಂದ ಅನ್ಕೋತಾ ಇರೋದು? ಆ ತಿಳುವಳಿಕೆಯಲ್ಲಿ ಮಾತ್ರ ವ್ಯತ್ಯಾಸವಾಗ್ತಾ ಇರೋದು ಹೊರತು ಇನ್ನು ಯಾವುದ್ರಲ್ಲೂ ಆಗ್ತಾ ಇಲ್ಲ. ಆ ತಿಳುವಳಿಕೆ ಸರಿ ಮಾಡ್ಕೊ, ನಾನು ಒಂದಾಗೇ ಇದ್ದೀನಿ ಅನ್ಕೋ, ನೋಡಿ ಪ್ರಕೃತಿ ಒಳಗೆ ಸೇರೋಯ್ತಿಲ್ಲ, ಸೇರೇ ಇದೆ. ಆ ತಿಳುವಳಿಕೆ ಬಂದರೆ ಸಾಕು. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ. ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ. ಇತಿ ಸ್ಮೃತೇಃ. ಸ್ಮೃತೇಃ. ಶ್ರುತಿಯಲ್ಲಿ ತೋರಿಸಿದ್ದಾಯ್ತು, ಏಕೋ ದೇವಃ ಸರ್ವಭೂತೇಷು ಗೂಢಃ ಅಂತ. ಇನ್ನು ಸ್ಮೃತಿಯಲ್ಲಿ ನೀನು ಹೇಳಿದೆಯಲ್ಲ, ಕ್ಷೇತ್ರಜ್ಞನಾದವನು, ಕ್ಷೇತ್ರವನ್ನು ಅರಿಯುತ್ತಿರುವ, ಈ ಕಣ್ಣುಗಳನ್ನು ಕಂಟ್ರೋಲ್ ಮಾಡ್ತಾ ಇರುವ ನಾನು ಬೇರೆ ಅಂತ ನೀನು ಹೇಳಿದೆಯಲ್ಲ, ಅದು ಕೇವಲ ಒಂದು ತಪ್ಪು ತಿಳುವಳಿಕೆ ಅಷ್ಟೇ. ಅದೊಂದು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆ ನಮಗೆ ಗೊತ್ತಿಲ್ಲ. ಈ ದೃಷ್ಟಿಯಲ್ಲಿ ನೋಡಿದಾಗ ಈ ತಪ್ಪು ತಿಳುವಳಿಕೆ ಏನು ಗೊತ್ತಾಗ್ತಾ ಇದೆಯೋ ಇಲ್ವೋ? ಪ್ರಕೃತಿಯಲ್ಲಿ ಸೇರೇ ಹೋಗಿದ್ದೀವಿ, ಏನೂ ಆಗೇ ಇಲ್ಲ. ಪ್ರಕೃತಿಯಲ್ಲಿ ಸೇರೋಗೋದು ಯಾವ್ಯಾವುದು? ಯಾವುದು ಪ್ರಕೃತಿ ಸ್ವಭಾವವೋ ಅದು ಪ್ರಕೃತಿಯಲ್ಲಿ ಸೇರೋಗುತ್ತೆ. ಪ್ರಕೃತಿ ಸ್ವಭಾವವಲ್ಲದ ನಾನಿದ್ದೀನಲ್ಲ, ಪ್ರಕೃತಿಯನ್ನು ಸಾಕ್ಷಿಯಾಗಿ ನೋಡ್ತಾ ಇರೋ ನಾನೇನು ಪ್ರಕೃತಿಯಲ್ಲಿ ಸೇರಲ್ಲ. ನಿಜವಾಗ್ಲೂ ನಾನು ಪ್ರಕೃತಿಗಿಂತ ಬೇರೆನೇ. ಆದರೆ ಪ್ರಕೃತಿ ಮಾತ್ರ ನನಗಿಂತ ಬೇರೆ ಆಗಿಲ್ಲ. ಪ್ರಕೃತಿ ಅಂದರೆ ಯಾವ್ಯಾವುದು ಅಂದರೆ ಯಾವುದು ನಾಶವಾಗುತ್ತೋ, ಪರಿಚ್ಛಿನ್ನತೆ ಉಳ್ಳದೋ, ವ್ಯತ್ಯಾಸವಾಗುತ್ತೋ, ನಾಶವಾಗುತ್ತೋ ಅದೆಲ್ಲ ಪ್ರಕೃತಿ ಸ್ವಭಾವ. ಹಾಗೆ ಇರೋದು ಪ್ರಕೃತಿ. ಅದನ್ನು ಸಾಕ್ಷಿಯಾಗಿ ನೋಡ್ತಿರೋ ನಾನು ಕ್ಷೇತ್ರಜ್ಞ. ಕ್ಷೇತ್ರ ಎಂದರೆ ನಾಶವಾಗತಕ್ಕದ್ದು, ಕ್ಷರವಾಗತಕ್ಕದ್ದು, ವ್ಯತ್ಯಾಸವಾಗುವಂಥದ್ದು ಅಂತ. ನಾನು ಈ ದೇಹ ವ್ಯತ್ಯಾಸವಾಗುತ್ತೋ ಇಲ್ವೋ? ಅದು ಗೊತ್ತಾಗ್ತಾ ಇದೆಯೋ ಇಲ್ವೋ? ನನಗೆ ಗೊತ್ತಾಗ್ತಾ ಇದೆ. ದೇಹ ಬೆಳೆಯುತ್ತೆ, ಕುಗ್ಗುತ್ತೆ, ಹಿಗ್ಗುತ್ತೆ, ಎಲ್ಲವೂ ಆಗುತ್ತೆ, ಒಂದಿನ ಹೋಗುತ್ತೆ, ಗೊತ್ತು. ಹೀಗೆ ಎಲ್ಲ ದೇಹಗಳು ಹೋಗುತ್ತೆ. ಹೌದು. ಹೀಗೆ ಇಡೀ ಪಂಚಭೂತಗಳು ಕೂಡ ಕ್ಷೇತ್ರವೇ. ಪಂಚಭೂತಗಳಿಗೂ ಕೂಡ ಒಂದಿನ ಕೊನೆ ಇದೆ. ಹೇಳ್ತಿರೋ ಇಲ್ವೋ? ಎಚ್ಚರ ಕನಸಿನ ದೃಷ್ಟಿಯಲ್ಲಂತೂ ಎಚ್ಚರದ ಯಾವ ಪಂಚಭೂತಗಳು ಕನಸಿಗೆ ಬರಲೇ ಇಲ್ಲ. ಕನಸು ಎಚ್ಚರದ ಯಾವುದು ನಿದ್ರೆಗೆ ಬರಲೇ ಇಲ್ಲ. ಪಂಚಭೂತಗಳೇ ಇರಲೇ ಇಲ್ಲ ನನ್ನ ಅನುಭವದಲ್ಲಿ. ಈಗ ಪಂಚಭೂತಗಳಿದ್ದಾಗಲೂ ಅದನ್ನು ಅರಿಯೋನು ಯಾರು? ನಾನು, ಕೇವಲ ನಾನು. ಪ್ರಕೃತಿಯ ಸಂಬಂಧವಿಲ್ಲದ ನಾನು. ಅದನ್ನು ಅರಿತಾ ಇರೋದ್ರಿಂದಲೇ ಪ್ರಕೃತಿ ಸಂಬಂಧ ಇಲ್ಲ ನನಗೆ. ಅದರಿಂದ ಕ್ಷೇತ್ರಜ್ಞ ಅಂದ್ರೇನು? ಕ್ಷೇತ್ರಂ ಜಾನಾತಿ ಇತಿ ಕ್ಷೇತ್ರಜ್ಞ. ಕ್ಷೇತ್ರವನ್ನು ಅರಿಯುವವನು. ಕ್ಷೇತ್ರ ಅಂದರೆ ದೇಹ ಅಂತ ಒಂದು. ಯಾವುದು ದೇಹ ಅಂದರೆ ಎಲ್ಲಿಯವರೆಗೆ ನಾಶವಾಗತಕ್ಕದೋ ಅದೆಲ್ಲವೂ ಕ್ಷೇತ್ರವೇ. ಯಾವುದು ನಾಶವಾಗುತ್ತೋ, ಯಾವುದು ಒಂದು ರೀತಿ ವ್ಯತ್ಯಾಸವಾಗ್ತಾ ಇದೆಯೋ ಅವೆಲ್ಲ ನಾಶವಾಗುತ್ತೆ. ವ್ಯತ್ಯಾಸವಾಗೋದೆಲ್ಲ ನಾಶವಾಗುತ್ತೆ. ಅವೆಲ್ಲವೂ ಕ್ಷೇತ್ರವೇ. ಅದಷ್ಟು ಪಂಚಭೂತಗಳಲ್ಲಿ ಪ್ರಕೃತಿ ಎಲ್ಲವೂ ಅದರೊಳಗೆ ಸೇರುತ್ತೆ. ಆದರೆ ಯಾವುದು ಪ್ರಕೃತಿಗೆ ಸೇರುತ್ತೋ ಅದೆಲ್ಲ ಸೇರಿಸು, ಪ್ರಕೃತಿಗೆ ಸೇರಿಸ್ಬಿಡು. ನೀನು ನಿಜವಾಗಿಯೂ ಪ್ರಕೃತಿಗೆ ಸಂಬಂಧಪಟ್ಟಿಲ್ಲ, ನಿಜವಾಗ್ಲೂ ನಾಶವಾಗದೇ ಇರೋ ನಾನು. ಅದನ್ನು ನಾನು ಏನು ಮಾಡಿದ್ದೀನಿ? ನನ್ನತನವನ್ನು ಪ್ರಕೃತಿಲಿರೋ ಯಾವುದೋ ಒಂದಕ್ಕೆ ಹಾಕಿದ್ದೀನಿ. ಅದೇ ನಾನು ಅಂತ. ನೀನು ಎಷ್ಟು ಸಲ ಅದು ನಾನು ಅಂದ್ಕೊಂಡ್ರು ಅದು ನಾನಾಗಲ್ಲ. ನೀನಾಗಿರೋದು ಏನು ಮಾಡಿದ್ರು ಹೋಗೋದೂ ಇಲ್ಲ. ಅದರಿಂದ ಪರಮಾತ್ಮ ಹೇಳ್ತಾ ಇದ್ದಾನೆ, ನೀನು ನಿನ್ನ ಕ್ಷೇತ್ರಜ್ಞ ಅಂದ್ಕೊಂಡಿದೀಯ, ದೇಹವನ್ನು ಅರಿಯುತ್ತಿರುವವನು ಅಂತ ಅಂದ್ಕೊಂಡಿದೀಯ ನೀನು. ಒಪ್ಕೋ, ಅದಂತೂ ಸ್ಪಷ್ಟ. ದೇಹ ಕೂತಿದೆ, ನಿಂತಿದೆ, ಮಲಗಿದೆ, ಓಡಾಡ್ತಾ ಇದೆ, ಎಲ್ಲ ವ್ಯತ್ಯಾಸಗಳು ದೇಹದ ನನಗೆ ಗೊತ್ತಾಗ್ತಾ ಇದೆ. ಹಾಗೆ ನೀನು ನಿನ್ನನ್ನು ಕ್ಷೇತ್ರವನ್ನು ಅರಿಯುವವನು, ದೇಹವನ್ನು ಅರಿಯುವವನು ಗೊತ್ತಾಗ್ತಾ ಇದೆಯಲ್ಲೋ ನಿನಗೆ. ನೀನು ಏನು ಅಂದ್ಕೊಂಡಿದ್ಯಾ?
ಆ ನೀನು ನಾನೇ ಆಗಿದ್ದೇನೆ ಪರಮಾತ್ಮ. ಸರ್ವಕ್ಷೇತ್ರೇಶು ಕ್ಷೇತ್ರಜ್ಞ ಅನ್ನುವಾಗ ದೇಹವನ್ನು ಅರಿಯುವವನು. ಯಾವ ದೇಹ? ಎಲ್ಲ ದೇಹಗಳನ್ನು ಅರಿಯುವವನೇ ಆಗಿರ್ತಾನೋ. ಒಂದು ದೇಹವನ್ನು ಅರಿಯುತ್ತಾನೆ ಅಂದರೆ ಇನ್ನೊಂದು ದೇಹ ಅರಿಯಲ್ಲ ಅಂತ ಅರ್ಥ ಅಲ್ಲ. ಅವನು ಎಲ್ಲ ದೇಹವನ್ನು ಅರಿಯುವವನೇ. ಅರಿಯುವವನಾದ್ದರಿಂದಲೇ ದೇಹಕ್ಕೆ ಸೇರಿಲ್ಲ. ಆತನು ದೇಹಾದಿಗಳನ್ನು ಎಲ್ಲವನ್ನೂ ಒಟ್ಟು ಮಾಡಿ, ಪಂಚಭೂತಗಳೆಲ್ಲವನ್ನೂ ಒಟ್ಟು ಮಾಡಿ ಯಾರು ಅರಿತಾ ಇದ್ದಾನೋ ಅವನು ನಾನಾಗಿದ್ದೇನೆ ಅಂದರೆ ಪರಮಾತ್ಮನೇ ಆಗಿದ್ದೇನೆ ಎಂದು ತಿಳಿದುಕೋ. ಎಲೇ ಭಾರತ, ಅರ್ಜುನ ಅಂತ ಎಂಥ ಉಪದೇಶ ಪರಮಾತ್ಮಂದು. ನೀನು ನಿನ್ನನ್ನು ದೇಹವನ್ನು ಅರಿಯೋವನು ನಿಂಗೆ ಗೊತ್ತಿದೆ ಅಮ್ಮ, ದೇಹದಲ್ಲೂ ಸೇರಿಸ್ಕೋತೀಯ. ಅದನ್ನು ಉಳಿಸ್ಕೋ. ದೇಹವನ್ನು ಅರಿಯುವವನು. ಆ ದೇಹವನ್ನು ಅರಿಯುವವನು ಅಂದರೆ ದೇಹ ಅಂದರೆ ಯಾವುದು ಅಂತ ತೀರ್ಮಾನ ಮಾಡು. ದಹ್ಯತೆ ಇತಿ ದೇಹ, ಸಾಯುತ್ತದೆ, ಸುಡಲ್ಪಡುತ್ತದೆ, ನಾಶವಾಗುತ್ತದೆ ಅನ್ನೋದಕ್ಕೆ ದೇಹ ಅಂತ ಹೆಸರು. ಶರೀರ, ಶೀರಿಯತೆ ಇತಿ ಶರೀರಂ, ನಾಶವಾಗುವುದಕ್ಕೆ ಶರೀರ ಅಂತ ಹೆಸರು. ಸುಟ್ಟು ಹೋಗೋದಕ್ಕೆ, ನಾಶವಾಗೋದಕ್ಕೆ ದೇಹ ಅಂತ ಹೆಸರು. ಹಾಗೆ ಯಾವ್ಯಾವ ಸುಟ್ಟು ಹೋಗುತ್ತೆ ಅಂದರೆ ಯಾವ್ಯಾವ ನಾಶವಾಗೋದು ಅನ್ನೋದ್ರಲ್ಲಿ ಎರಡು ಥರ. ನಶ ಅದರ್ಶನೆ ಅಂತ. ನಾಶವಾಗೋದು ಅಂದರೆ ಏನು ಹೇಳಿ? ಕಾಣದೆ ಹೋಗುವುದು ಅಂತ. ಕಾಣದೆ ಹೋಗೋದು ಎಲ್ಲಿವರೆಗೆ? ಇಡೀ ಪಂಚಭೂತಗಳು ಕಾಣದೇ ಇರಲ್ಲ. ನಿದ್ರೆಯಲ್ಲಿ ಏನು ಕಾಣ್ತಿತ್ತು? ಪಂಚಭೂತಗಳು ಕಾಣ್ತಿತ್ತ? ಅದ್ರ ನಾನಿರಲಿಲ್ವಾ? ನಾನಿದ್ದೇ ಇದ್ದೀನಿ. ಆ ನಾನು ನೀನು ಅನ್ಕೋತಾ ಇದೆಯಲ್ಲ, ಮತ್ತೆ ಅದನ್ನು ಪರಿಚ್ಛಿನ್ನ ಭಾವನೆ ಮಾಡ್ಕೋತೀಯ ದೇಹಾದಿಗಳಿಗೆ ಸೇರಿಸ್ಕೊಂಡು. ಆ ನಾನು ಎಂಬುದು ಕ್ಷೇತ್ರವನ್ನು ಅರಿಯುತ್ತಿರುವುದನ್ನು ಪರಮಾತ್ಮನೇ ಆಗಿದೆ ಎಂದು ತಿಳಿದುಕೋ. ಅವನು ಪರಮಾತ್ಮನಿಗಿಂತ ನಾನು ಎಂಬುದು ಬೇರೆ ಇಲ್ಲವೇ ಇಲ್ಲ. ಆ ಪರಮಾತ್ಮ ರೂಪದಿಂದ ಅವನನ್ನು ತಿಳ್ಕೊಳ್ಳದೆ ಇರುವಾಗ ದೇಹದಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಅದು ಮಾಡ್ಕೋಬೇಡ ಅಂತ ಒಂದು. ಇನ್ನು ಭೂತಗಳಲ್ಲಿ ಅವಿಭಕ್ತಂಚ ಭೂತೇಶು ವಿಭಕ್ತಮಿವಚ ಸ್ಥಿತಂ ಅಂತ. ಭೂತಗಳಲ್ಲಿ ವಿಂಗಡವಾಗಿಲ್ಲದಿದ್ದರೂ ವಿಂಗಡವಾಗಿರುವಂತೆ ಇರುತ್ತದೆ ಅಂತ. ಏನು ಅಂದರೆ, ಈ ಜೀವನನ್ನಾಗಲಿ ಆತ್ಮನನ್ನಾಗಲಿ ನೀವು ಬಿಡಿಸಿ ತೋರ್ಸೋಕ್ಕಾಗಲ್ಲ. ದೇಹದಿಂದ ಬಿಡಿಸಿ ತೋರ್ಸೋಕ್ಕಾಗ್ತಾ ಇದೆಯಾ? ಇಲ್ಲ. ಆದರೆ ದೇಹಕ್ಕೆ ಅಂಟ್ಕೊಂಡಿದೆಯಾ? ಇಲ್ಲ. ಈ ಶರೀರದಲ್ಲಿ ಜೀವನು ಎಲ್ಲಿದ್ದಾನೆ ಅಂದರೆ ಅವನನ್ನು ನೀವು ಇಂತಹ ಜಾಗದಲ್ಲಿದ್ದಾನೆ ಈ ದೇಹಕ್ಕಿಂತ ಬಿಡಿಸಿ ಹೀಗೆ ಎಳೆದು ತೋರ್ಸೋಕ್ಕಾಗಲ್ಲ. ಆದರೆ ಅವನು ದೇಹವನ್ನು ನೋಡ್ತಾ ಇದ್ದಾನೆ ಅಂತ ಗೊತ್ತು ಮಾಡ್ಕೊಳ್ತಾ ಇರೋದ್ರಿಂದಲೇ ದೇಹಕ್ಕೆ ಸೇರಿಕೊಂಡು ಇಲ್ಲ. ಅವಿಭಕ್ತಂಚ ಭೂತೇಶು ವಿಭಕ್ತಮಿವಚ ಸ್ಥಿತಂ. ಅವನು ವಿಂಗಡವಾಗಿಯೂ ಇಲ್ಲ, ವಿಂಗಡವಾಗಿದ್ದಾನೆ, ವಿಂಗಡವಾಗಿರುವಂತೆ ಇದ್ದಾನೆ ಅಂತ. ಆ ವಿಂಗಡವಾಗಿ ಯಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ, ದೇಹ ಒಂದು ಅಥವಾ ಇಡೀ ಪ್ರಪಂಚ, ಕನಸು, ಅದು ಎಚ್ಚರ ಪ್ರಪಂಚ, ಅದು ತನ್ಪಾಡಿಗೆ ತಾನಿರುತ್ತೆ, ಆತ್ಮ ತನ್ಪಾಡಿಗೆ ತಾನಿರ್ತಾನೆ ಅಂತ ಎರಡು ಹೇಳಕ್ಕೆ ಹೊರಟಿಲ್ಲ. ಆ ಭೂತಗಳು ತೋರಿಕೊಳ್ಳುವಾಗ ಇವನ ಆಶ್ರಯವಿಲ್ಲದೆ, ಇವನ ಅರಿವಿಲ್ಲದೆ ತೋರ್ಕೊಳ್ಳಲ್ಲ. ಇವನು ಕೂಡ ವಿಶೇಷವಾಗಿ ತೋರ್ಬರ್ಬೇಕು ಅಂದರೆ ಅದರಲ್ಲೇ ತೋರ್ಬರ್ಬೇಕು. ತಾನಾಗಿದ್ದಾಗ ಅವನೇನು ತೋರೋದೇ ಇಲ್ಲ. ಈಗ ನಿದ್ರೆಯಲ್ಲಿ ಯಾವ ಭೂತಗಳು ತೋರಲಿಲ್ಲ, ಅವನ ತೋರುವಿಕೆಯೂ ವಿಶೇಷವಾಗಿ ಏನಿಲ್ಲ. ಆದರೆ ವಿಶೇಷವಾಗಿ ತೋರುವಾಗ ಅವನು ಎಲ್ಲ ರೂಪದಲ್ಲೂ ತೋರ್ಬರ್ತಾನೆ, ಅದರಿಂದ ಬಿಡಿಸಿ ತೋರ್ಸೋಕ್ಕೂ ಆಗಲ್ಲ. ಭೂತಗಳು ತೋರಿ ಬಂದಾಗಲೂ ಅವನು ಆ ರೂಪದಲ್ಲಿ ತೋರ್ತಾ ಇರೋನು ಅವನೇ, ಆದ್ರಿಂದಲೇ ಬಿಡ್ಸೋಕ್ಕಾಗಲ್ಲ. ನಮಗೆ ಇಲ್ಲಿ ಹಿಂದ್ಗಡೆ ಆದಾಗ ಕ್ಷೇತ್ರಜ್ಞನನ್ನು ಅನ್ನುವಾಗ ಕ್ಷೇತ್ರವನ್ನು ಅರಿಯುವವನು ಅನ್ಸುತ್ತೆ. ದೇಹವನ್ನು ಅರಿಯುವವನು ಅಂದರೆ ಏನೋ ಒಂದು ಭಾವನೆ ಮಾಡ್ಕೊಳ್ಳೋದು ಮನಸ್ಸು. ದೇಹವನ್ನು ನಾನು ಅರಿತಾ ಇದ್ದೀನಿ, ಏಕೇನೋ ಬೇರೆಯಾಗಿದ್ದೀನಿ. ಹಾಗೆ ಬೇರೆಯಾಗಿದ್ದೇನೆ ಅರಿತಾ ಇಲ್ಲ ಆತ್ಮ. ಆ ಎಲ್ಲ ದೇಹಗಳ ರೂಪವನ್ನು ಹೊಂದಿ ಅರಿತಾ ಇದ್ದಾನೆ. ಅದನ್ನು ಅರಿತಾ ಇರೋದ್ರಿಂದಲೇ ಅಂಟ್ಕೊಂಡಿಲ್ಲ, ಆದರೂ ದೇಹದಿಂದ ಬಿಡಿಸಿ ತೋರ್ಸೋಕ್ಕಾಗಲ್ಲ. ಬಿಡಿಸ್ದೆ ಅಂತ ಇಟ್ಕೊಳ್ಳಿ ಆತ್ಮನನ್ನು ದೇಹವನ್ನು, ಆ ದೇಹಾದಿಗಳು ಇರೋದೇ ಇಲ್ಲ. ಚೈತನ್ಯ ವ್ಯತಿರಿಕ್ಕಿಂತ ಅದು ಇರೋದೇ ಇಲ್ಲ. ಸ್ವತಂತ್ರವಾದ ಅಸ್ತಿತ್ವ ಜಡಕ್ಕಿಲ್ಲ. ಆತ್ಮನಿಗೂ ಸ್ವತಂತ್ರವಾಗಿ ತೋರುವಿಕೆ ಎಂಬುದಿಲ್ಲ. ಜಡದ ಸಂಬಂಧವಿಲ್ಲದೆ ತೋರುವಿಕೆ ಅನ್ನೋದಿಲ್ಲ. ಈಗ ಡ್ರೈವರು, ಅವನಿಗೆ ಬಸ್ಸು ಕೊಟ್ಟಿಲ್ಲ, ಕಾರ್ ಕೊಟ್ಟಿಲ್ಲ, ವೆಹಿಕಲ್ ಯಾವುದೂ ಕೊಟ್ಟಿಲ್ಲ, ಅವನು ಡ್ರೈವರಾ? ಇಲ್ಲ. ಆದ್ರೆ ಬಸ್ಸು ಡ್ರೈವರ್ ಇಲ್ಲದೆ ಹೋಗಲ್ಲ. ಏನಪ್ಪ ಮಾಡಬೇಕೀಗ? ನೀವು ಡ್ರೈವರ್ ಅಂತ ಹೇಳಬೇಕಾ ಅಲ್ಲ ಅಂತ ಹೇಳಬೇಕಾ? ಅವ್ನು ಡ್ರೈವರೇ. ಆದರೆ ಅವನಿಗೆ ಬಸ್ ಕೊಟ್ಟಾಗ, ಕಾರ್ ಕೊಟ್ಟಾಗ ಮಾತ್ರ ಡ್ರೈವರೇ ಹೊರತು ಸುಮ್ಮನೆ ಡ್ರೈವರ್ ಅಲ್ಲ ಅವನು. ಅಂದರೆ ಚೈತನ್ಯಕ್ಕೆ ಆ ಜಡದ ಸಂಬಂಧ ಅನ್ನೋದು, ಜಡ ಅಂತ ಒಂದು ಇರುತ್ತೆ, ಅದರ ಸಂಬಂಧ ಆಗುತ್ತೆ ಅಂತಲೂ ಅರ್ಥ ಅಲ್ಲ. ಅವನನ್ನು ನೀವು ಜಡವಾಗಿ ನೋಡಿದಾಗ
ಆ ಆತ್ಮತತ್ವವನ್ನು ತಪ್ಪಾಗಿ ತಿಳ್ಕೊಂಡಾಗ ಅಲ್ಲಿ ಚೈತನ್ಯ ಜಡ ಅನ್ನೋ ಎರಡು ಇದಾಗಿ ತೋರ್ಕೋತಾನಷ್ಟೇ. ಮುಂದೆ ಬರುತ್ತಲ್ಲ ತೈತಿರೀಯದಲ್ಲಿ ಬರುತ್ತೆ ಅದು ನಿಲಯನಂಚ ಅನ್ನೋ ಇದರಲ್ಲಿ ಅವನು ಆ ಸತ್ಯಂಚ ಅನೃತಂಚ ನಿಲಯನಂಚ ಅನಿಲಯನಂಚ ಚೈತನ್ಯ ಅಚೈತನ್ಯ ರೂಪದಲ್ಲೂ ಸತ್ಯ ಮತ್ತು ಅನೃತ ರೂಪದಲ್ಲಿಯೂ ಆ ನಿಜವಾದ ಸತ್ಯ ತೋರಿಕೊಂಡಿತು. ಸತ್ಯಂಚ ಅನೃತಂಚ ಸತ್ಯಮಭವತ್. ಆ ಒಬ್ಬ ಈಗ ಕನಸಿನಲ್ಲಿ ನನಗಿಂತ ಬೇರೆ ಏನೂ ಇರಲಿಲ್ಲ ಅಂತ ಆದಮೇಲೆ ಅಲ್ಲಿ ಜಡವಾದ ವಸ್ತುಗಳು ಹ್ಯಾಕೆ ತೋರ್ತೋ? ಅಲ್ಲಿ ಚೈತನ್ಯ ಅಂತಲೂ ಏನೋ ಒಂದು ಅನ್ನಿಸ್ತಿತ್ತಲ್ಲ. ಈಗ ಈಗ ಈ ಚೈತನ್ಯ ಅಂತ ಅನ್ನಿಸ್ತಾ ಇದೆಯಲ್ಲ ಈ ಶರೀರಾದಿಗಳು, ಆ ಚೈತನ್ಯವನ್ನು ಬಿಡಿಸಿ ತೋರ್ಸೋಕ್ಕಾಗಲ್ಲ. ಆದರೆ ಚೈತನ್ಯಕ್ಕೆ ಸ್ವಂತ ಇರುವಿಕೆ ಇಲ್ವೋ ಅಂದರೆ ಇದೆ. ಈಗ ನಿದ್ರೆಯಲ್ಲಿ ಯಾವ ಜಡ ವಸ್ತುಗಳು ತೋರಲಿಲ್ಲ, ಚೈತನ್ಯ ಏನು ಹಾಳಾಗಲಿಲ್ಲ, ಇದ್ದೇ ಇದ್ದಾನೆ. ತೋರ್ಕೊ ಅಂದರೆ ಜಡವಾಗಿ ಏನೋ ತೋರ್ಕೊ, ಅಲ್ಲಿ ತಪ್ಪು ತಿಳ್ಕೊಳ್ಳೋದು. ತನ್ನಂತ ಅಂತಾನೆ ಹಾಕಿ ತೋರ್ಕೊಳ್ಳೋದು ತಪ್ಪು ತಿಳ್ಕೊತೀವಿ. ಅವಿಭಕ್ತಂಚ ಭೂತೇಶು ವಿಭಕ್ತ ವಿವಚ ಸ್ಥಿತಂ ಅಂದರೆ ಭೂತಗಳಿಂದ ವಿಂಗಡವಾಗಿಲ್ಲದೆ ಇದ್ರೂ ಕೂಡ ಭೂತಗಳಲ್ಲಿ ವಿಂಗಡವಾಗಿರುವಂತೆ ತೋರಿ ಬರ್ತಾನೆ ಅಂತ. ಅಲ್ಲೇ ಗೊತ್ತಾಗ್ತಾ ಇದೆ ಅಂಟ್ಕೊಂಡಿಲ್ಲ ಅಂತ, ಆದರೂ ಬಿಡಿಸಿ ತೋರ್ಸಕ್ಕಾಗಲ್ಲ ಎಂಬ ಸ್ಮೃತಿಯಿಂದಲೂ ಈತನು ಒಬ್ಬನೇ ಎಲ್ಲದರಲ್ಲೂ ಒಳಹೊಕ್ಕಿದ್ದಾನೆ, ಅವನಲ್ಲಿ ಯಾವ ಭೇದವಿಲ್ಲ, ಅವನು ಒಬ್ಬನೇ ಇರೋದು, ಅವನನ್ನೇ ನಾವು ಪ್ರಪಂಚವಾಗಿ ನೋಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಸರ್ವೇಷು ಕರಣೇಶು ಅವಿಶೇಷೇಪಿ ದಕ್ಷಿಣಾಕ್ಷಿಣಿ ಉಪಲಬ್ಧಿ ಪಾಠವ ದರ್ಶನಾತ್ ತತ್ರ ವಿಶೇಷೇಣ ನಿರ್ದೇಶೋ ವಿಶ್ವಸ್ಯ. ಎಲ್ಲ ಕರಣಲ್ಲೂ ಸಮಾನವಾಗೇ ಇದ್ದಾನೆ. ಕಿವಿಲಿ ಕಡಿಮೆ ಇಲ್ಲ, ಮೂಗಲ್ ಕಡಿಮೆ ಇಲ್ಲ. ಕಣ್ಣಿನಲ್ಲಿ ಜಾಸ್ತಿ ತೋರ್ ಬರ್ತಾನೆ, ಮೂಗಲ್ ಕಡಿಮೆ ತೋರ್ ಬರ್ತಾನ. ಎಲ್ಲಿ ಕಡಿಮೆ ತೋರ್ ಬರ್ತಾನೋ ಅಲ್ಲಿ ವಾಸನೆ ಬರಲ್ಲ. ಅವ್ರ ಮೂಗು ಸರಿ ಇಲ್ಲ ಯಾಕೆ ಅಲ್ಲಿ ಅವನು ತೋರ್ ಬರ್ತಾ ಇಲ್ಲ ಸರಿಯಾಗಿ. ಅಂದ್ರೆ ಎಲ್ಲ ಕರಣಗಳಲ್ಲಿಯೂ ಸಮಾನವಾಗಿ ತೋರಿ ಬಂದರೂ ಕೂಡ ಬಲಗಣ್ಣಿನಲ್ಲಿ ಅರಿಯುವುದರಲ್ಲಿ ಪಾಠವತೆ ಇದೆ, ಪಟುತ್ವ ಇದೆ, ಸ್ಪೀಡ್ ಇದೆ. ಅದು ಏನೋ ಒಂದು ವಿಶೇಷ ಅನ್ಸುತ್ತೆ. ಕಣ್ಣೇ ವಿಶೇಷ ಅನ್ಸುತ್ತೆ ಎಲ್ಲ ಇಂದ್ರಿಯಗಳಲ್ಲೂ. ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ, ಕಣ್ಣು ಹೆಚ್ಚು ಅನ್ಸುತ್ತೆ. ಅದರಲ್ಲೂ ಬಲಗಣ್ಣಿನಲ್ಲಿ ಒಂದು ಆ ಉಪಲಬ್ಧಿಯಲ್ಲಿ ಅರಿಯುವುದರಲ್ಲಿ ಪಾಠವತೆ, ಪಟುತ್ವ ಅನ್ನೋದು ತೋರಿ ಬರುತ್ತೆ. ಆದ್ದರಿಂದ ಅಲ್ಲಿ ವಿಶೇಷವಾಗಿ ಅವನನ್ನು ವಿಶ್ವದ ದರ್ಶನವನ್ನು ಮಾಡಿಸ್ತಾ ಇದೆಯೇ ಹೊರತು ಇಲ್ಲಿ ಸ್ಥೂಲ ವಿಷಯವನ್ನು ಅನುಭವಿಸುವವನು ಅನ್ನೋದು ಅಷ್ಟೇ ಅರ್ಥಕ್ಕೆ ಅಲ್ಲಿ ಬಲಗಣ್ಣಿನಲ್ಲಿ ತೋರ್ಬೋರೋನು ಅಂತ ಹೇಳ್ತಾ ಇರೋದೇ ಹೊರತು ಇಲ್ಲಿ ಮಾತ್ರ ತೋರ್ಬರ್ತಾ ಇದೆ ಅನ್ನೋ ಅರ್ಥ ಅಲ್ಲ. ಇನ್ನೊಂದು ಕಡೆಯಲ್ಲಿ ಎಲ್ಲ ಕಾರಣಗಳಲ್ಲಿ ವಿಷಯಗಳನ್ನು ಅನುಭವಿಸುವವನಾಗಿ ಯಾರು ತೋರ್ಬರ್ತಾ ಇದ್ದಾನೋ ಅವನಿಗೆ ವಿಶ್ವ ಎಂದು ಹೆಸರು. ಅವನೇ ಮನಸ್ಸಿನಲ್ಲಿ ವಿಷಯಗಳನ್ನು ಅನುಭವಿಸುವಾಗ ಅವನಿಗೆ ತೈಜಸ ಎಂದು ಹೆಸರು. ಅವನೇ ಈ ಎರಡೂ ಇಲ್ಲದೆ ಇರುವಾಗ ಅವನಿಗೆ ಪ್ರಾಜ್ಞಾ ಅಂತ ಹೆಸರು. ಒಬ್ಬನೇ ಅವನೇ ಬೇರೆ ಬೇರೆ ಅಲ್ಲ. ನಾಳೆ ಇನ್ನೂ ಚೆನ್ನಾಗಿ ಹೇಳ್ತಾರೆ ಆಚಾರ್ಯರು ನೋಡಿ. ಮುಂದಿನ ಭಾಷ್ಯ ಭಾಗದಲ್ಲಿ ಇನ್ನೂ ಆಳವಾದ ವಿಚಾರ ಇದೆ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.